ಮೇಕ್ ಯುವರ್ ವರ್ಕ್ ಈಸಿಯರ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇವತ್ತು ನಾಪ್ತೋಲ್ ಕನ್ನಡದ ವೀಕ್ಷಕರಿಗೋಸ್ಕರ ಮಿನಿ ಸ್ವಿಂಗ್ ಮೆಷಿನ್ ಅನ್ನ ನಾವು ತಂದಿರುವಂಥದ್ದು. ತುಂಬಾನೇ ಈಸಿ ಆಗಿರುವಂಥದ್ದು, ಸಿಂಪಲ್ ಆಗಿರುವಂತಹ ಪ್ರಾಡಕ್ಟ್ ಅನ್ನ ನಾವಿವತ್ತು ನಿಮಗೆ ಸಾದರಪಡಿಸ್ತಾ ಇದ್ದೀವಿ. ತುಂಬಾನೇ ಕನ್ವೀನಿಯನ್ಸ್ ಆದಂತ ಒಂದು ಪರ್ಫೆಕ್ಟ್ ಆದಂತ ಮಿನಿ ಸ್ವಿಂಗ್ ಮೆಷಿನ್ ಇವತ್ತು ನಾಪ್ತೋಲ್ ಕನ್ನಡದಲ್ಲೇ ನಾವು ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀವಿ. ಈ ಮಿನಿ ಸ್ವಿಂಗ್ ಮೆಷಿನ್ ಅಲ್ಲೇ ನೋಡಿದ್ರಂತೆ ಈ ರೀತಿಯಾದಂತ ನಮ್ಗೂ ನೀಡಲ್ ಇರುತ್ತೆ. ಅಷ್ಟೇ ಅಲ್ವಾ, ಇಲ್ಲೇ ನಾವು ನೋಡಿದ್ರಂತೆ ಆರಾಮಾಗಿ ನಿಮ್ಗೂ ಇಲ್ಲೇ ಮೆಟಲ್ ಬಾಬಿನ್ ಕೂಡ ಸಿಗ್ತಾ ಇದೆ. ಸೊ ಈ ರೀತಿಯಾದಂತ ಒಂದು ಪ್ರಾಡಕ್ಟ್ ಕಂಪ್ಲೀಟ್ ಆದಂತ ಒಂದು ಮಿನಿ ಸ್ವಿಂಗ್ ಮೆಷಿನ್ ನಾವು ನಿಮಗೋಸ್ಕರ ತಗೊಂಡ್ ಬಂದಿದ್ವಿ. ನೋಡಿದ್ರಂತೆ ರೂಪಲತಾ ಅವರೇ, ಇದು ಜಸ್ಟ್ ಒಂದು ನಾರ್ಮಲ್ ರಿಪೇರಿಂಗ್ ಎಲ್ಲ ಮಾಡಕ್ ಮಾತ್ರ ನಮ್ಗೆ ಯೂಸ್ ಆಗುತ್ತೆ. ಹೌದು, ಆಲ್ಟ್ರೇಷನ್ ಏನಾದ್ರು ಮಾಡ್ಬೇಕಾದ್ರೆ ಬೇಕಾಗತ್ತೆ ಹರಿದೋಗಿರುವಂತಹ ಬಟ್ಟೆಗಳನ್ನ. ಹಾಗೇನೆ ಈಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇದು ಯೂಸ್ ಆಗತ್ತೆ, ಯೂಸ್ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ನಾವು ತೋರಿಸ್ತಾ ಇದ್ವಿ. ಇವತ್ತು ಕೇವಲ 399 ರೂಪಾಯಿ ಅನ್ನುವಂತ ಸಣ್ಣ ಮೊತ್ತದಲ್ಲಿ ನಾವು ಕೊಡ್ತಾ ಇರುವಂತಹ ಈ ಪ್ರಾಡಕ್ಟ್ ಅನ್ನ ನೀವು ಕೂಡ ಖರೀದಿ ಮಾಡ್ಕೊಳ್ಳೋದಕ್ಕೆ ಇವಾಗ ಅವಕಾಶ ಇದೆ. ಬೇಗ ಬೇಗ ಕಾಲ್ ಮಾಡಬಹುದು, ಆರ್ಡರ್ ನ ಪ್ಲೇಸ್ ಮಾಡ್ಕೋಬಹುದು. ಇವತ್ತು ನಿಮ್ಗೋಸ್ಕರ ಈ ಪ್ರಾಡಕ್ಟ್ ಅಲ್ಲೇ ಒಂದು ಥ್ರೆಡಿಂಗ್ ಪೆನ್ ಸಿಗ್ತಾ ಇದೆ. ಅದರಲ್ಲೇ ನಿಮ್ಗೆ ಆರಾಮಾಗಿ ಬ್ಯಾಕ್ ಸೈಡ್ ಕೂಡ ನಾವು ಇದನ್ನ ಲಾಕಿಂಗ್ ಮಾಡಬೇಕಾಗುತ್ತೆ. ಜಸ್ಟ್ ನಾರ್ಮಲ್ ಸ್ಟಿಚಿಂಗ್ ಇಲ್ಲ, ಸೊ ಬ್ಯಾಕ್ ಸೈಡ್ ಇದನ್ನ ನೀವು ಲಾಕ್ ಮಾಡಬೇಕಾಗುತ್ತೆ. 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಇವತ್ತು ನಾಪ್ತೋಲ್ ಕನ್ನಡದಲ್ಲೇ ಮಿನಿ ಸ್ವಿಂಗ್ ಮಷೀನ್ ನಾವು ತಗೊಂಡ್ ಬಂದಿದ್ವಿ. ಈ ಮಿನಿ ಸ್ವಿಂಗ್ ಮಷೀನ್ ಇಂದ ಆಲ್ಟ್ರೇಷನ್ ವರ್ಕ್ ಎಲ್ಲ ಕೂಡ ನಾವು ಆರಾಮಾಗಿ ಮಾಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರೂ ಸ್ಟಿಚಿಂಗ್ ಏನಾದ್ರೂ ಹೊಡೆದೋಗಿದ್ದಂದ್ರೆ ಅದೆಲ್ಲ ಕೂಡ ರಿಪೇರಿಂಗ್ ವರ್ಕ್ ಮಾತ್ರ ನಾವು ಇದನ್ನ ಮಾಡಕ್ಕೆ ಸಹಾಯವಾಗುತ್ತೆ. ಅಂಡ್ ಅಷ್ಟೇ ಅಲ್ವಾ, ಈ ಮಷೀನ್ ಮೂಲಕವಾಗಿ ನೀವು ಬ್ಲೌಸು ಇಲ್ಲಾಂತ ನೀವೇನಾದ್ರೂ ಲೆಹೆಂಗಾ, ಕುರ್ತಿ ಇದೆಲ್ಲ ಕೂಡ ಸ್ಟಿಚ್ ಮಾಡಕ್ ಆಗಲ್ಲ. ಜಸ್ಟ್ ಆಲ್ಟ್ರೇಷನ್ ಪರ್ಪಸ್ ಅಂತ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ವಿ. 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಕನ್ವೀನಿಯನ್ಸ್ ಆದಂತ ಒಂದು ಪ್ರಾಡಕ್ಟ್. ಸಾಮಾನ್ಯವಾಗಿ ಲೇಡೀಸ್ ಎಲ್ಲರೂ ಕೂಡ ಜಾಸ್ತಿ ಏನಾದ್ರೆ ಹ್ಯಾಂಡ್ ಬ್ಯಾಗ್ ಅಲ್ಲೇ ಇಲ್ಲಾಂತೆ ಮನೇಲೆ ಒಂದು ಡಬ್ಬ ಅಲ್ಲೇ ಈ ನೀಡಲು ಪ್ಲಸ್ ಥ್ರೆಡ್ ಇಟ್ಕೋತಾರೆ. ಬಿಕಾಸ್ ಏನಾದ್ರೂ ರಿಪೇರಿಂಗ್ ವರ್ಕ್, ಎಮರ್ಜೆನ್ಸಿ ಪರ್ಪಸ್ ನಮಗೂ ಯೂಸ್ ಆಗುತ್ತೆ ಅಂತ. ಸೊ ಅದಕ್ಕೆ ಇದು ಖಂಡಿತವಾಗ್ಲೂ ಒಂದು ರೀಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ನಿಮಗೋಸ್ಕರ ಒಂದು ಡಿಫ್ರೆಂಟ್ ಆದಂತ ಒಂದು ಪ್ರಾಡಕ್ಟ್, ಬಟ್ ಈಸಿಯಾಗಿ ಕೆಲಸ ಮಾಡಕ್ಕೆ ಸಹಾಯವಾಗುತ್ತೆ. ಹಾಗೇನೆ ಇಲ್ಲಿಗ ನೋಡ್ತಾ ಇರ್ಬೋದು, ಮಕ್ಕಳದೀಗ ಏನಾದ್ರು ಸಣ್ಣ ಪುಟ್ಟ ಬಟ್ಟೆಗಳಿರುತ್ತೆ ಅಥವಾ ನಿಮ್ಮದೇ ಆಗಿರ್ಬೋದು, ಅದ್ರಲ್ಲಿ ಎಲ್ಲಾದ್ರೂ ಹರಿದೋಗಿದ್ರೆ ಅದನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ, ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಅಂತ ಪ್ರಾಡಕ್ಟ್ ಅನ್ನ ನಾವಿವತ್ತು ನಿಮಗೆ ಕೊಡ್ತಾ ಇರುವಂತದ್ದು. ಈಗ ಗಮನಿಸ್ತಾ ಇರ್ಬೋದು ಯಾವ ರೀತಿ ಸ್ಟಿಚಿಂಗ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನೀವೀಗ ನೋಡ್ತಾ ಇರ್ಬೋದು ಅಲ್ವಾ. ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಕಾಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ಹಾಗೆ ಈಗ ದೊಡ್ಡದಾಗಿರುವಂತಹ ಮೆಷಿನ್ ಇರುತ್ತೆ. ಇದನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ತಗೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನಮ್ಮ ಪ್ರಾಡಕ್ಟ್ ಅನ್ನ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ. ತುಂಬಾ ಸಿಂಪಲ್ ಆಗಿರುವಂಥದ್ದು. ಜಸ್ಟ್ ನೀವು ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಹೋದ್ರೆ ಸಾಕಾಗತ್ತೆ ಅಂತ ಹೇಳ್ತಾ ಇದೀವಿ. ಹಾಗೆ ಈಗ ಗಮನಿಸ್ತಾ ಇರ್ಬೋದು, ಈಗ ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ನ ಈಗ ಏನಾದ್ರೂ ಈಗ ಮಾರ್ಕೆಟ್ ನಲ್ಲಿ ಎಷ್ಟಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸಲೇಬೇಕಾಗತ್ತೆ. ಎಷ್ಟಿರುತ್ತೆ ಅಂತ ನೋಡ್ತಾ ಇರ್ಬೋದು. ಈಗ ಜಾಸ್ತಿ ಬೆಲೆ ಇರುತ್ತೆ, ಆದ್ರೆ ಇನ್ನು ಮುಂದೆ ಅಷ್ಟೆಲ್ಲ ನೀವು ಖರ್ಚು ಮಾಡಬೇಕಾದಂತ ಅವಶ್ಯಕತೆ ಖಂಡಿತ ಇಲ್ಲ ಅಂತ ಹೇಳ್ತಾ ಇದ್ವಿ. ಎಮರ್ಜೆನ್ಸಿಗೆ ಬೇಕಾಗುವಂಥದ್ದು ಅಂತಾನೆ ಹೇಳ್ಬೋದು. ಕ್ವಿಕ್ ಆಗಿ ರಿಪೇರ್ಸ್ ಅನ್ನ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಮಿನಿ ಸ್ವಿಂಗ್ ಮೆಷಿನ್ ನ MRP ನೋಡ್ತಾ ಇರ್ಬೋದು 1000 ರೂಪಾಯಿ ಇದೆ, ಆದ್ರೆ 399 ರೂಪಾಯಿಗೆ ಕೊಡ್ತಾ ಇರುವಂತ. ಬೇಗ ಕಾಲ್ ಮಾಡಬಹುದು. ದೊಡ್ಡ ದೊಡ್ಡ ಮೆಷಿನ್ಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೋಗೋದೇ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ಅದರಿಂದಾಗಿ ನಿಮ್ಮ ಒಂದು ಬೆನ್ನು ನೋವು, ಸೊಂಟ ನೋವು ಇಂತಹ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಇವತ್ತು ಮಿನಿ ಹೊಲಿಗೆ ಯಂತ್ರವನ್ನ ನಿಮಗೆ ತಂದಿರುವಂಥದ್ದು. ಇದನ್ನ ನೀವು ಆರಾಮವಾಗಿ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಬ್ಯಾಟರಿಯ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಇದರಲ್ಲಿ ನೀವು ಸಿಂಗಲ್ ಪ್ರೆಸ್ ಮೂಲಕ ಒಂದು ಸ್ಟಿಚ್ ಅನ್ನ ಹಾಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಒಂದು ಸೈಡ್ ಸ್ಟಿಚಸ್ ಇರ್ಬೋದು, ಲೇಸ್ ಅನ್ನ ಹಾಕುವಂಥದ್ದು ಇರ್ಬೋದು, ಅಥವಾ ಆಲ್ಟ್ರೇಷನ್ ಅನ್ನ ಮಾಡುವಂಥದ್ದು, ಬ್ಯೂಟಿಫೈ ಅನ್ನ ಮಾಡುವಂಥದ್ದು ಈ ಒಂದು ಸಣ್ಣ ಹೊಲಿಗೆ ಯಂತ್ರದ ಮೂಲಕ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಣ್ಣ ಸಣ್ಣ ಪ್ಯಾಚ್ ವರ್ಕ್ ಅನ್ನ ಕೂಡ ಈ ಒಂದು ಮೆಷಿನ್ ಮೂಲಕ ನೀವು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಮ್ಮ ಈ ಒಂದು ಅದ್ಭುತವಾಗಿರುವಂತಹ ಮಿನಿ ಹೊಲಿಗೆ ಯಂತ್ರದ ಮೂಲಕ. ಮೇಕ್ ಯೋರ್ ವರ್ಕ್ ಈಸಿಯರ್ ಅಂತ ಹೇಳ್ತಾ ಇದ್ವಿ. ಹೌದು, ಅದಕ್ಕೋಸ್ಕರ 399 ರೂಪಾಯಿಗೆ ನಾವು ಕೊಡ್ತಾ ಇರುವಂತಹ ಈ ಪ್ರಾಡಕ್ಟ್ ಅನ್ನ ನೋಡ್ತಾ ಇರುವುದು ಮಿನಿ ಸ್ವಿಂಗ್ ಮೆಷಿನ್ ಅಂತ ಹೇಳ್ತಾ ಇದ್ವಿ. ಹಾಗೇನೆ ಮೇಕ್ ಯುವರ್ ವರ್ಕ್ ಈಸಿಯರ್ ಅಂತ ಹೇಳ್ತಾ ಇದ್ವಿ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ಕೊಡ್ತಾ ಇರುವಂತಹ ಕರ್ನಾಟಕದ ನಮ್ಮ ವೀಕ್ಷಕರಿಗೋಸ್ಕರ ನಾವು ಕೊಡ್ತಾ ಇದ್ವಿ. ಈಗ ಸಿಂಪಲ್ ಆಗಿರುವಂತಹ ಪ್ರಾಡಕ್ಟ್ ಆಗಿದೆ ನೋಡಿ. ಈ ರೀತಿ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು ನೋಡ್ತಾ ಇರ್ಬೋದು. ಸಿಂಪಲ್ ಆಗಿರುವಂತಹ ವರ್ಕ್ ಅನ್ನ ಮಾಡ್ತಾ ಹೋಗೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚಿಂಗ್ ಕೂಡ ಬೀಳ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು. ಈಗ ಈ ರೀತಿಯಾಗಿರುವಂತಹ ಸ್ಟಿಚಿಂಗ್ ಅನ್ನ ನೀವು ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ
ಸಾಧ್ಯ ಆಗುತ್ತೆ. ಹಾಗೇನೆ ಏನಾದ್ರೂ ಈಗ ಹೆಮ್ಮಿಂಗ್ ಮಾಡ್ಬೇಕಾ, ಆಲ್ಟ್ರೇಷನ್ ಮಾಡ್ಕೋಬೇಕಾ ಅಥವಾ ಎಂಬಲಿಷ್ ಮಾಡ್ಬೇಕಾದ್ರೆ ಕೂಡ ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ ರೂಪಲತಾ. ಸೊ ಇದು ನಾವು ಒಂದು ಲುಕ್ ಮಾದರಿ ಅಂದಿರಂತೆ ಒಂದು ಸ್ಟೇಪ್ಲರ್ ಮಾದರಿ ಇದೆ, ಬಟ್ ಆಕ್ಚುಲಿ ಇದನ್ನ ರಿದಮ್ ನಾವು ಫಾಲೋ ಮಾಡಬೇಕಾಗುತ್ತೆ. ಜಸ್ಟ್ ಡೈರೆಕ್ಟ್ ಆಗಿ ನೀವು ಸ್ಟ್ರೆಚ್ ಮಾಡಬೇಡ, ಬಿಕಾಸ್ ಸ್ಟಿಚಿಂಗ್ ಎಲ್ಲ ಕೂಡ ಕರೆಕ್ಟ್ ಆಗಿ ಬರಲ್ಲ. ಸೊ ಕಂಪ್ಲೀಟ್ ಆಗಿ ಆರಾಮಾಗಿ ನಿಧಾನವಾಗಿ ನೀವು ಇದನ್ನ ಮಾಡಬೇಕಾಗುತ್ತೆ. ಕಾಟನ್, ಸಿಲ್ಕ್, ಜೂಟ್ ಅಂಡ್ ಯಾವ್ದೇ ರೀತಿ ಬೇರೆ ಬೇರೆ ಫ್ಯಾಬ್ರಿಕ್ ಕೂಡ ಇದು ಸ್ಟಿಚ್ ಮಾಡಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಇದ್ವಿ. ಅಂಡ್ ಕರ್ಟನ್ ಕ್ಲಾತ್ಸ್ ಇರ್ಬೋದು, ಇಲ್ಲ ಅಂದ್ರೆ ನಾವೇನಾದ್ರೂ ಪಿಲೋ ಕವರ್ಸ್ ಇರ್ಬೋದು, ಮುಖ್ಯವಾಗಿ ಲೇಡೀಸ್ ಇನ್ನರ್ ಗಾರ್ಮೆಂಟ್ಸ್ ಇರ್ಬೋದು, ಇದೆಲ್ಲ ಕೂಡ ಪ್ರಾಪರ್ ಆಗಿ ನಾವು ಸ್ಟಿಚಿಂಗ್ ಎಲ್ಲ ಕೂಡ ಮಾಡಿಸ್ಬೇಕಂದ್ರೆ ನಾವು ಟೈಲರ್ ಹತ್ರ ಹೋಗಿ ಅವ್ರನ್ನ ಎಲ್ಲ ಕೂಡ ರಿಕ್ವೆಸ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈ ಪ್ರಾಡಕ್ಟ್ ಮೂಲಕವಾಗಿ ನೀವು ಆರಾಮಾಗಿ ರಿಪೇರಿಂಗ್ ವರ್ಕ್ ಎಲ್ಲ ಕೂಡ ಮಾಡ್ಬೋದು. ಯಾವುದೇ ಸ್ಟಿಚಿಂಗ್ ಇದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿದ್ರಂತೆ ರೂಪಲತಾ ಅವ್ರಿಗೆ ಎಲ್ಲರೂ ಕೂಡ ಕ್ಲಾತ್ ಬ್ಯಾಗ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಂತ ಸಮಯದಲ್ಲಿ ಹ್ಯಾಂಡಲ್ ಹೊಡೆದೋಗಿದ್ರಂತೆ ನಾವು ಆ ಬ್ಯಾಗ್ ನ ಬಿಸಾಕ್ಬಿಡ್ತೀವಿ, ಏನಂತೀರಾ? ಹೌದು, ಇನ್ನು ಮುಂದೆ ಹಾಗೆ ಮಾಡಬೇಕಾಗಿಲ್ಲ. ಅದಕ್ಕೆ ಹ್ಯಾಂಡಲ್ ಬೇಕಾದ್ರೆ ಕೂಡ ಹಾಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಒಂದು ಮಿನಿ ಸ್ವಿಂಗ್ ಮೆಷಿನ್ ನ ಮೂಲಕ ಅಂತ ಹೇಳ್ಬೋದು. ಇಂಥ ಪ್ರಾಡಕ್ಟ್ ನಿಮಗೂ ಕೂಡ ಬೇಕಿದ್ರೆ ಯೂಸ್ ಮಾಡ್ಕೋಬಹುದು. ನೀವೇನಾದ್ರೂ ಈಗ ಫಸ್ಟ್ ಟೈಮ್ ಯೂಸ್ ಮಾಡೋದಾದ್ರೆ ಕೂಡ ಪರವಾಗಿಲ್ಲ, ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜಸ್ಟ್ ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು, ಆ ರೀತಿಯಾಗಿ ಸ್ಟಿಚಿಂಗ್ ಅನ್ನ ಮಾಡ್ತಾ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಲಾಸ್ಟ್ಗೆ ನೀವು ಅದನ್ನ ಲಾಕ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ವಿ. ಹಾಗೆ ಯಾವುದೇ ರೀತಿಯಾಗಿರುವಂತಹ ಮೆಟೀರಿಯಲ್ ಆಗಿದ್ರು ಕೂಡ ಪರವಾಗಿಲ್ಲ, ನೀವು ಇದರಲ್ಲಿ ಸಣ್ಣ ಸಣ್ಣ ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮನೇಲಿ ಏನಾದ್ರೂ ದೊಡ್ಡ ಮಿಷಿನ್ ಇದ್ರೆ ಪರವಾಗಿಲ್ಲ, ಅದಲ್ಲಿ ಈಗ ದೊಡ್ಡ ದೊಡ್ಡ ಕೆಲಸವನ್ನ ನೀವು ಮಾಡ್ಕೋಬಹುದು. ಆದ್ರೆ ಈ ಪ್ರಾಡಕ್ಟ್ ಮೂಲಕ ನಿಮಗೆ ಸಣ್ಣ ಸಣ್ಣ ಕೆಲಸವನ್ನ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾರ್ಮಲ್ ಮಿಷಿನ್ ಅಲ್ಲೇ ಹೆಂಗ್ ನೀವು ಬಾಬಿನ್ ಎಲ್ಲ ಹಾಕ್ತಿರಿ, ನೀಡಲ್ ಹೆಂಗ್ ನೀಡಲ್ ಥ್ರೆಡರ್ ಇಂದ ಹಾಕ್ತಿರಿ, ಸೇಮ್ ಅದೇ ರೀತಿಯಾಗಿ ಮೆಕ್ಯಾನಿಸಮ್ ಅದೇ ಇರುತ್ತೆ. ಬಟ್ ಇದು ತುಂಬಾನೇ ಕನ್ವೀನಿಯನ್ಸ್ ಅಂತ ಹೇಳ್ಬೋದು. ಅಂಡ್ ಮುಖ್ಯವಾಗಿ ಮತ್ತೆ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಮನೆಯಲ್ಲೇ ಒಂದು ಬಾಕ್ಸ್ ಅಲ್ಲಿ ಇಲ್ಲಂತ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್ ಅಲ್ಲೇ ಒಂದು ನೀಡಲ್ ಅಂಡ್ ಥ್ರೆಡ್ ಕಂಪಲ್ಸರಿ ಆಗಿ ಇಟ್ಕೋತಾರೆ. ಸೊ ಅಂತ ಸಮಯ ಅದಕ್ಕೂ ಒಂದು ರೀಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ನಾವು. ಈ ಪ್ರಾಡಕ್ಟ್ ಮಿನಿ ಸ್ವಿಂಗ್ ಮೆಷಿನ್, ಅದರ ಹೆಸರಲ್ಲೇನೆ ಮಿನಿ ಇದೆ. ಸೊ ಆ ಮಿನಿ ಸ್ವಿಂಗ್ ಮೆಷಿನ್ ನಾವು ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೆ. ಇದ್ರ ಮೂಲಕವಾಗಿ ರಿಪೇರಿಂಗ್ ವರ್ಕ್ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಸೊ ಮಾಯಾ ಅವರು ನಮ್ಮ ಜೊತೆ ಮಾತಾಡಕ್ಕೆ ರೆಡಿ ಆಗಿದ್ದಾರೆ. ಮಾಯಾ ಮೇಡಮ್, ಹಲೋ. ಹಲೋ ಹಲೋ ಸರ್. ನಮಸ್ತೆ ಅಮ್ಮ. ನಮಸ್ಕಾರ. ಓಕೆ ಮೇಡಮ್ ಹೆಸರಿಂದ ನೀವು ಆರ್ಡರ್ ಮಾಡಿದ್ರಾ? ಹೌದು. ಓಕೆ ಸರ್, ಹೇಳಿ ಸರ್. ಅದೇ ನನಗೆ ನನ್ನ ಊರಲ್ಲಿ ಟೈಲರೇ ಇಲ್ಲಮ್ಮ, ಬರೀ ಮೂರು ಟೈಲರ್ ಇದ್ದಾರೆ. ಸೊ ಅದಕ್ಕೋಸ್ಕರ ನನ್ನ ವೈಫ್ಗೆ ಇದನ್ನ ಕೊಡೋಣ ಅಂತ ನಾನು ಆರ್ಡರ್ ಮಾಡಿದ್ದೆ. ಸೊ ಹೇಗಿದೆ ಅಮ್ಮ, ಇದನ್ನೆಲ್ಲ ಸ್ಟಿಚ್ ಮಾಡಬಹುದಾ ಹೇಗೆ? ಅಚ್ಚಾ, ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ರಿ. ಸೊ ನಿಮ್ಮ ವೈಫ್ ಓಕೆನಾ ಅದು ಸ್ಟಿಚಿಂಗ್ ಎಲ್ಲ ಕೂಡ? ಹಾ, ಮಾಡ್ತಾ ಇದಾರೆ. ಓಕೆ, ಥ್ಯಾಂಕ್ ಯು. ಅಂಡ್ ನಿಮ್ಗೆ ಬೆಳೆ ಹೆಂಗ್ ಅನ್ಸಿದೆ? ಅಫ್ಕೋರ್ಸ್ ಚೆನ್ನಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಫೀಡ್ಬ್ಯಾಕ್. ಸೊ ಅವ್ರು ಮಿಸ್ಸಸ್ ಯೂಸ್ ಮಾಡಿದಾರಂತೆ, ಆ ಪ್ರಾಡಕ್ಟ್ನ ಆರಾಮಾಗಿ ಅವರು ಯೂಸ್ ಮಾಡ್ತಾ ಇದಾರಂತೆ. ಆಲ್ಟ್ರೇಷನ್ ಪರ್ಪಸ್ ಅದು ತುಂಬಾನೇ ಯೂಸ್ಫುಲ್ ಆಗ್ತಾ ಇದಂತೆ. ಥ್ಯಾಂಕ್ ಯು ಸೋ ಮಚ್. ಈ ಪ್ರಾಡಕ್ಟ್ ಮತ್ತೆ ನಾವು ಹೇಳ್ತಾ ಇದ್ದೀವಿ, ನಾವು ಆಂಕರ್ಸ್ ಕೂಡ ನಾವು ಖುದ್ದಾಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ವಿ. ಬಟ್ ನಾವು ಕೂಡ ಆಲ್ಟ್ರೇಷನ್ ಪರ್ಪಸ್ ಇದನ್ನ ಯೂಸ್ ಮಾಡಿದ್ವಿ. ಸೊ ನೀವು ಕೂಡ ಸೇಮ್ ಅದೇ ರೀತಿಯಾದಂಥ ಪ್ರಾಡಕ್ಟ್ ನಿಮ್ಗೆ ಓಕೆ ಅನಿಸ್ತಾ ಇದ್ದಂತೆ ಮಾತ್ರ, ಇಷ್ಟ ಇದ್ರೆ ಮಾತ್ರ ನೀವು ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಬಹುದು. ಏನಂತೀರಾ? ಹೌದು, ನೋಡೋದಕ್ಕೆ ಇದು ಸ್ಟ್ಯಾಪ್ಲರ್ ತರ ಕಾಣಬಹುದು, ಆದ್ರೆ ಕೂಡ ಇದರಲ್ಲಿ ನೀವೀಗ ಆಲ್ಟ್ರೇಷನ್ ವರ್ಕ್ ಅನ್ನ ಅಥವಾ ಬ್ಯೂಟಿಫೈ ಮಾಡುವಂತದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆಗ್ಲೇ ನಿಮ್ಗೆ ಹೇಳಿದೆ. ಸಣ್ಣ ಪುಟ್ಟ ಕೆಲಸವನ್ನ ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಲಕ್ಷ್ಮಿ ಅನ್ನೋರು. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ರೂಪ. ಓಕೆ, ನಮಸ್ಕಾರ. ಹೇಳಿ, ಹೆಂಗ್ ಅನಿಸ್ತಾ ಇದೆ ಈ ಪ್ರಾಡಕ್ಟ್? ಈಗ ಒಂದು ನನ್ ಮದ್ವೆನಲ್ಲಿ ಅಕ್ಕ ಕಟ್ಟಿದ್ರು ದೊಡ್ಡ ಮಷಿನ್ ಇದೆ. ಆದ್ರೆ ಇದು ಚಿಕ್ಕ ಪುಟ್ಟ ಇರುತ್ತಲ್ಲ, ಕುಚ್ಕೆ ಎಲ್ಲ, ಅದು ತಲೆದಿಂಬು ಕವರ್ ಎಲ್ಲ ಹೊಲಿಯೋಕೆ ಚಿಕ್ಕದು ಬೇಕಿತ್ತು. ಅದಕ್ಕೆ ಆರ್ಡರ್ ಮಾಡಿದೆ. ಹೊಲಿತಾ ಇದೀನಿ, ಚಂದ ಇದೆ, ಒಳ್ಳೆ ಪ್ರಾಡಕ್ಟ್ ಇದೆ. ಓಕೆ, ಹೊಲಿತಾ ಇದ್ದೀರಾ ಇವಾಗ? ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರ್ಬೋದು, ಇವತ್ತು ನಿಮಗೆ ಕೊಡುವಂತ ಪ್ರಾಡಕ್ಟ್ ಅನ್ನ ನೀವು ಕೂಡ ಖರೀದಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದ ಯಾವುದೇ ಪ್ರದೇಶದಲ್ಲಿದ್ರೂ ಕೂಡ ಪರವಾಗಿಲ್ಲ, ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕಾಗತ್ತೆ. ಈ ಮಿನಿ ಸ್ವಿಂಗ್ ಮೆಷಿನ್ ಅನ್ನ ನೀವು ಕೂಡ ಪಡ್ಕೊಳ್ಬಹುದು. ಹಾಗೆ ಮೆಟೀರಿಯಲ್ ಯಾವ್ದಿದ್ರು ಕೂಡ ಪರವಾಗಿಲ್ಲ, ಜೂಟಾ, ಸಿಲ್ಕಾ ಅಥವಾ ರೆಕ್ಸಿನಾ ಅಥವಾ ಯಾವುದೇ ಮೆಟೀರಿಯಲ್ ಆಗಿದ್ರು ಕೂಡ ಪರವಾಗಿಲ್ಲ, ಅದರಲ್ಲಿ ನೀವು ಆಲ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋದು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಮಕ್ಕಳ ಸಣ್ಣ ಈಗ ಒಂದು ಬಟ್ಟೆಗಳಿರುತ್ತೆ, ಅದನ್ನ ಕೂಡ ಆಲ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ ಆಂಕರ್ಸ್. ಬಟ್ ಮಾರ್ಕೆಟ್ ಅಲ್ಲೇ ಕೂಡ ನಮ್ಗೆ ಸಿಗತ್ತಲ್ಲ, ಅಲ್ಲೇ ಖರೀದಿ ಮಾಡಬಹುದು ಅಂತ ನೋಡಿದ್ರಂತೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ. ಬಟ್ ನಾವು ನಮ್ಗೋಸ್ಕರ ಇವತ್ತು ಎಮರ್ಜೆನ್ಸಿ ಕ್ವಿಕ್ ರಿಪೇರಿಂಗ್ ಗೋಸ್ಕರ 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ 1000 ರೂಪೀಸ್ MRP ಇದೆ ಮಿನಿ ಸ್ವಿಂಗ್ ಮೆಷಿನ್ ನಾವು ಕಡಿಮೆ ಬೆಲೆಗೆ ಕೊಡ್ತಾ ಇದ್ವಿ. 399 ಇಷ್ಟು ಕಡಿಮೆ ಬೆಲೆಗೆ ನಾಪ್ ತೋಲ್ ಕನ್ನಡದಲ್ಲೇ 30 ಸೆಕೆಂಡ್ಸ್ ಅಲ್ಲೇ ನೀವು ಆಲ್ಟ್ರೇಷನ್ ಮಾಡೋದು. ಸೊ ಕರೆ ಮಾಡಿ ಆರ್ಡರ್ ಮಾಡಿ.
ದೊಡ್ಡ ದೊಡ್ಡ ಮೆಷಿನ್ಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೋಗೋದೇ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ಅದರಿಂದಾಗಿ ನಿಮ್ಮ ಒಂದು ಬೆನ್ನು ನೋವು, ಸೊಂಟ ನೋವು ಇಂತಹ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಇವತ್ತು ಮಿನಿ ಹೊಲಿಗೆ ಯಂತ್ರವನ್ನ ನಿಮ್ಗೆ ತಂದಿರುವಂಥದ್ದು. ಇದನ್ನ ನೀವು ಆರಾಮವಾಗಿ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಇದರಲ್ಲಿ ಬ್ಯಾಟರಿಯ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಇದರಲ್ಲಿ ನೀವು ಸಿಂಗಲ್ ಪ್ರೆಸ್ ಮೂಲಕ ಒಂದು ಸ್ಟಿಚ್ ಅನ್ನ ಹಾಕೊಂಡು ಹೋಗೋದಕ್ಕೆ ಸಾಧ್ಯವಾಗತ್ತೆ. ನಿಮ್ಮ ಒಂದು ಸೈಡ್ ಸ್ಟಿಚಸ್ ಇರ್ಬೋದು, ಲೇಸ್ ಅನ್ನ ಹಾಕುವಂಥದ್ದು ಇರ್ಬೋದು, ಅಥವಾ ಆಲ್ಟ್ರೇಷನ್ ಅನ್ನ ಮಾಡುವಂಥದ್ದು, ಬ್ಯೂಟಿಫೈ ಅನ್ನ ಮಾಡುವಂಥದ್ದು ಈ ಒಂದು ಸಣ್ಣ ಹೊಲಿಗೆ ಯಂತ್ರದ ಮೂಲಕ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಸಣ್ಣ ಸಣ್ಣ ಪ್ಯಾಚ್ ವರ್ಕ್ ಅನ್ನ ಕೂಡ ಈ ಒಂದು ಮೆಷಿನ್ ಮೂಲಕ ನೀವು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ನಮ್ಮ ಈ ಒಂದು ಅದ್ಭುತವಾಗಿರುವಂತಹ ಮಿನಿ ಹೊಲಿಗೆ ಯಂತ್ರದ ಮೂಲಕ. ಮಿನಿ ಸ್ವಿಂಗ್ ಮಷಿನ್ ಆದ್ರೆ ಹೆಸರಲ್ಲೇ ಮಿನಿ ಇದೆ, ಬಟ್ ಕೆಲಸ ಮಾತ್ರ ಓಕೆ ಪರ್ಫೆಕ್ಟ್ ಆಗಿ ಆಗತ್ತೆ ಅಂತ ನಾವು ಕನ್ಸ್ತಾ ಇದೆ. ನಿಮ್ಗೂ ಕೂಡ ಅನ್ಸಿದ್ರಂತೆ ನೀವು ಕೂಡ 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ 399 ಖರೀದಿ ಮಾಡಬಹುದು. ಸೊ ರೂಪಲತಾ ಅವರೇ, ಇವತ್ತು 399 ಅಂದ್ರೆ ಚಿಕ್ಕದಾದ ಇನ್ವೆಸ್ಟ್ಮೆಂಟ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಈ ಮಿನಿ ಸ್ವಿಂಗ್ ಮಷಿನ್ ನೋಡಿ ಕೆಲಸ ಹೆಂಗಾಗುತ್ತೆ, ಒಂದು ರಿದಮ್ ನಾವು ಫಾಲೋ ಮಾಡಬೇಕಾಗುತ್ತೆ. ಸ್ಟೇಪ್ಲರ್ ತರಾನೇ ಇದು ಕೆಲಸ ಆಗುತ್ತೆ. ಜಸ್ಟ್ ನೀವು ಸ್ಟಿಚಿಂಗ್ ಮಾಡಿ. ಸೊ ಚೈನ್ ಸ್ಟಿಚಿಂಗ್ ಇದರಲ್ಲೇ ಆಗುತ್ತೆ. ನಾವು ಮತ್ತೆ ಮತ್ತೆ ತೋರಿಸ್ತಾ ಇದ್ವಿ, ಚೈನ್ ಸ್ಟಿಚಿಂಗ್ ಅಂದ್ರೆ ಪರ್ಫೆಕ್ಟ್ ಸ್ಟಿಚಿಂಗ್ ಅಂತ ಹೇಳ್ಬೋದು. ಆ ಚೈನ್ ಸ್ಟಿಚಿಂಗ್ ಬ್ಯಾಕ್ ಸೈಡ್ ನೀವೆಲ್ಲ ಕೂಡ ಲಾಕಿಂಗ್ ಮಾಡಬೇಕು ಆಗುತ್ತೆ. ಸೊ ನಿಮ್ಗೆ ಈ ಸ್ಟಿಚಿಂಗ್ ಮಾತ್ರ ಫಾರ್ ಎಕ್ಸಾಂಪಲ್ ಆಗಿ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಈ ರೀತಿಯಾದಂತ ಒಂದು ಸ್ಟಿಚಿಂಗ್ ಬರುತ್ತೆ. ಸೊ ಆರಾಮಾಗಿ ನೀವೇನಾದ್ರೂ ಆಲ್ಟ್ರೇಷನ್ ಇರ್ಬೋದು, ಬ್ಯೂಟಿಫಿಕೇಶನ್ ಇರ್ಬೋದು, ಅದೆಲ್ಲ ಕೂಡ ಮಾಡಕ್ಕೆ ನಿಮ್ಗೂ ತುಂಬಾನೇ ಸಹಾಯವಾಗುತ್ತೆ. ಸೊ ರೂಪಲತಾ ಅವರೇ, ಸಿಂಪಲ್ ಪ್ರಾಡಕ್ಟ್, ಬಟ್ ಕೆಲಸ ಅಂದ್ರೆ ಎಮರ್ಜೆನ್ಸಿ ಪರ್ಪಸ್ ನಮ್ಗೆ ಇದು ಯೂಸ್ ಆಗುತ್ತೆ. ಹೌದು, ಹಾಗೆ ಅದರಲ್ಲಿ ಈಗ ಒಂದು ದಾರವನ್ನ ಯಾವ ರೀತಿ ಹಾಕೋಬೇಕು ಅನ್ನುವಂಥದ್ದನ್ನ ಕೂಡ ನಿಮಗೆ ಕ್ಲಿಯರ್ ಆಗಿ ನಾವು ತೋರಿಸಿದ್ವಿ. ಬಾಬಿನ ಫಸ್ಟಿಗೆ ಹಾಕೋಬೇಕು, ಅದರಲ್ಲಿ ನೀವು ತೆಗೆದು ಆಮೇಲೆ ಅದರಲ್ಲಿ ಹೋಲ್ಸ್ ಇರುತ್ತೆ, ಅದಕ್ಕೆ ನೀವು ಆಮೇಲೆ ದಾರವನ್ನ ಹಾಕೋಬೇಕಾಗತ್ತೆ. ನೀವು ದೊಡ್ಡ ಮೆಷಿನ್ ಅಲ್ಲಿ ಯಾವ ರೀತಿ ಹಾಕೋತೀರಾ ಅದೇ ರೀತಿಯಾಗಿ ಹಾಕೊಳ್ಳುವಂಥದ್ದು. ಈಗ ನೋಡ್ತಾ ಇರ್ಬೋದು, ಮೆಟೀರಿಯಲ್ ಯಾವುದೇ ಇರಲಿ ಪರವಾಗಿಲ್ಲ, ಅದನ್ನ ನೀವು ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಮಕ್ಕಳದ್ದು ಫ್ರಾಕ್ ಇರುತ್ತೆ, ಅದರಲ್ಲಿ ಫ್ರಿಲ್ಸ್ ಅನ್ನ ಕೂಡ ಹಾಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬೆಂಗಳೂರಿಂದಂತೂ ಹೆವಿ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಲ್ಲಿನ ಜನತೆಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಡೆಯಿಂದ ಕರೆಗಳು ಬರ್ತಾ ಇದೆ. ನೀವು ಯಾವ್ದು ಕಡೆಯಿಂದನೂ ಕೂಡ ಆರ್ಡರ್ ಪ್ಲೇಸ್ ಮಾಡ್ಬೋದು. ಆರ್ಡರ್ ಪ್ಲೇಸ್ ಮಾಡೋದು ಕೂಡ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ತಾ ಇರ್ಬೋದು. ಶಾಪಿಂಗ್ ಯಾರು ಮಾಡ್ತಾ ಇರೋ ಎಲ್ರಿಗೂ ಕೂಡ ಒಂದೇ ವಿಷಯ ಹೇಳ್ತಾ ಇದೆ, ಕಡಿಮೆ ಬೆಳಕೆ ಬರ್ತಾ ಇದೆ. ಸೊ ಮಲ್ಲಪ್ಪ ಅವರು ಆಲ್ರೆಡಿ ಶಾಪಿಂಗ್ ಮಾಡಿದಾರಂತೆ. ಅವ್ರ ಫೀಡ್ಬ್ಯಾಕ್ ನಮ್ಮ ಜೊತೆ ಶೇರ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಹಲೋ, ನಮಸ್ಕಾರ ಸರ್. ನಾನು ನನ್ನ ಮಗಳಿಗೆ ತಗೊಂಡಿದ್ದೆ. ಅವಳು ಈಗ ಸ್ಕೂಲ್ ಇಲ್ಲಲ್ಲ, ಈಗ ಅದು ಸ್ಟಿಚಿಂಗ್ ಕಲಿತೀನಿ ಅಂತ ಅಂದು ತಗೊಂಡು ಅವಳಿಗೆ ಕೊಟ್ಟಿದ್ದೀನಿ. ಅದ್ರಲ್ಲೇ ಕಲಿತಾ ಇದ್ದಾಳೆ. ಮನೇಲಿ ಸಣ್ಣ ಪುಟ್ಟ ಬಟ್ಟೆನೆಲ್ಲ ಅವಳೇ ಮಾಡ್ತಾಳಮ್ಮ ಈಗ. ಓ ವಾವ್, ಅವ್ರ ಹೆಸರೇನು ಸರ್? ನನ್ನ ಮಗಳ ಹೆಸರು ಸಾಕ್ಷಿ ಅಂತ. ಸಾಕ್ಷಿ, ಓಕೆ. ಸಾಕ್ಷಿಗೆ ಮಾತ್ರ ಆಲ್ ದ ಬೆಸ್ಟ್. ಅಂಡ್ ಖಂಡಿತವಾಗ್ಲೂ ಅದೊಂದು ಇನ್ಸ್ಪಿರೇಷನ್ ಆಗುತ್ತೆ ಅವ್ರಿಗೂ. ಸ್ಟಿಚಿಂಗ್ ಅಂದ್ರೆ ಒಂದು ಟ್ಯಾಲೆಂಟ್ ಅಂತ ಹೇಳ್ಬೋದು. ಅದಕ್ಕೆ ನೀವು ಚಿನ್ನದಂತ ಇನ್ವೆಸ್ಟ್ಮೆಂಟ್ ಅವ್ರು ಕೊಟ್ಟಿದ್ರಂತೆ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ, ಮಕ್ಕಳು ಕೂಡ ಸ್ಟಿಚಿಂಗ್ ಫಸ್ಟ್ ಟೈಮ್ ಕರಿತಾ ಇದ್ದಾರಂತೆ. ಈ ರೀತಿಯಾದಂಥ ಮೆಷಿನ್ ಅವ್ರಿಗೆ ಕನ್ವೀನಿಯನ್ಸ್ ಇರುತ್ತೆ, ತುಂಬಾನೇ ಸಪೋರ್ಟ್ ಅವ್ರಿಗೆ ಕೊಡುತ್ತೆ ಅಂತ ನಾವು ಹೇಳ್ಬೋದು. ಸೊ ಬೆಳೆ ಮಾತ್ರ ತುಂಬಾ ಕಡಿಮೆ ಇದೆ. ಸೊ ರೂಪಲತಾ, ಸಿಂಪಲ್ ಪ್ರಾಡಕ್ಟ್ ಬಟ್ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಹೌದು, 399 ರೂಪಾಯಿ ಅನ್ನುವಂಥ ಸಣ್ಣ ಮೊತ್ತದಲ್ಲಿ ಇವತ್ತು ನಿಮಗೆ ಕೊಡ್ತಾ ಇರುವಂಥದ್ದು. ಈಗ ಇಂಥ ಒಂದು ಪ್ರಾಡಕ್ಟ್ ಅನ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಪರವಾಗಿಲ್ಲ, ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕಾಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಕೂಡ ಇದೆ. ಈ ಪ್ರಾಡಕ್ಟ್ ನಿಮ್ಮ ಮನೆಗೆ ಬಂದ ಮೇಲೆ ನೀವು ಹಣವನ್ನ ಕೊಟ್ರೆ ಸಾಕಾಗುತ್ತೆ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ದೇವಿಕಾ ಅಂತ ನನ್ನ ಹೆಸರು. ಓಕೆ ದೇವಿಕಾಮ್ಮ ಅವರೇ, ಹೇಳಿ, ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ? ಹೌದೌದು, ನೋಡೋಣ ಅಂತ ಹೇಳ್ಬಿಟ್ಟು ಹೆಂಗ್ ಬರುತ್ತಾ ಅಂತ ಆರ್ಡರ್ ಮಾಡಿದ್ದೆ, ಬಂತು. ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಇದನ್ನ ಬ್ಯಾಗ್ ಅಲ್ಲಿ ಇಟ್ಕೊಳ್ಬಹುದು. ಚಿಕ್ಕ ಮಕ್ಕಳು ಸ್ಟೆಪ್ಲೈಸರ್ ತರ ಇದೆ, ತುಂಬಾ ಚಂದ ವರ್ಕ್ ಆಗುತ್ತೆ. ಓಕೆ, ವರ್ಕ್ ಆಗುತ್ತಾ? ಎಲ್ಲ ಸ್ಟಿಚಿಂಗ್ ಎಲ್ಲ ಮಾಡ್ತಾ ಇದ್ದೀರಾ? ಯಾವ್ದೆಲ್ಲ ಸ್ಟಿಚ್ ಮಾಡಿದ್ರಿ? ಸ್ವಲ್ಪ ಮಾಡ್ತಾ ಇದ್ದೀನಿ. ಯಾವ್ದೆಲ್ಲ ಮಾಡಿದ್ರಿ? ನಾನು ಕರ್ಚಿಪ್ ಮಾಡ್ತೀನಿ, ಮಾಸ್ಕ್ ಎಲ್ಲ ಅರ್ಧೋಗಿರುತ್ತಲ್ಲ ಅದನ್ನ ಮಾಡ್ತೀನಿ, ಲೇಸ್ ಹಾಕ್ತೀನಿ. ಓಕೆ, ಬರುತ್ತೆ, ಚಂದ ಬರುತ್ತೆ, ಒಳ್ಳೆ ಪ್ರಾಡಕ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರ್ಬೋದು, ಈಗ ತಗೊಂಡವರು ಹೇಳಿದ್ರು ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ. ಹಾಗೆ ಇನ್ಯಾರೆಲ್ಲ ಈಗ ಆರ್ಡರ್ನ ಪ್ಲೇಸ್ ಮಾಡ್ತೀರಾ, ನೀವು ಕೂಡ ಖರೀದಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸಣ್ಣ ಪುಟ್ಟ ಕೆಲಸವನ್ನ ಇದರಲ್ಲಿ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಆಲ್ಟ್ರೇಷನ್ ಅನ್ನ ಮಾಡ್ಕೊಳ್ಳುವಂಥದ್ದು, ಅಥವಾ ಈಗ ಏನಾದ್ರೂ ಈಗ ಸೈಡ್ ಸ್ಟಿಚಿಂಗ್ ಮಾಡುವಂಥದ್ದು ಇರ್ಬೋದು, ಇದೆಲ್ಲವನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೈಡ್ ಸ್ಟಿಚಿಂಗ್ ಗೋಸ್ಕರ ಖಂಡಿತವಾಗ್ಲೂ ರೂಪು ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಅಂಡ್ ಮುಖ್ಯವಾಗಿ
ಕ್ವಿಕ್ ಆ್ಯಂಡ್ ಈಸಿ ಆಪರೇಷನ್ ಅಂತ ಹೇಳ್ಬೋದು. ಜಸ್ಟ್ ನೀವು ನೋಡಿದ್ರಂತೆ ಆ ರಿದಮ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಆ ರಿದಮ್ ಅಂದರೆ ಸಿಂಪಲ್ ಆಗಿ ಒಂದು ಆ ಸ್ಟಿಚಿಂಗ್ ಮಾಡ್ತಾ ಇದ್ದ ಸಮಯದಲ್ಲೇ ಸ್ವಲ್ಪ ನೀವು ಆರಾಮಾಗಿ ಮಾಡಬೇಕು. ಡೈರೆಕ್ಟ್ ಆಗಿ ಸ್ಟ್ರಾಂಗ್ ಆಗಿ ಸ್ಟಿಚಿಂಗ್ ಎಲ್ಲ ಕೂಡ ಮಾಡಬೇಕಂತಾರೆ ಇದೆಲ್ಲ ಕೂಡ ಹೊಡೆದೋಗಕ್ಕೆ ಚಾನ್ಸಸ್ ಇದೆ. ಸೊ ಕಂಪ್ಲೀಟ್ ಆಗಿ ನೀವು ಆರಾಮಾಗಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಬ್ಯಾಟ್ರಿ ಏನೂ ಇಲ್ಲ, ಎಲೆಕ್ಟ್ರಿಸಿಟಿ ಏನೂ ಇಲ್ಲ, ತುಂಬಾನೇ ಪರ್ಫೆಕ್ಟ್ ಆದಂಥ ಒಂದು ಮೆಷಿನ್ ಅಂತ ಹೇಳ್ಬೋದು. ಹಾಗೀಗ ಮಾರ್ಕೆಟಲ್ಲಿ ನೋಡೋದಾದ್ರೆ ಎಷ್ಟಿದೆ ನೋಡ್ತಾ ಇರ್ಬೋದು, ಜಾಸ್ತಿ ಇರುವಂಥದ್ದನ್ನ ಗಮನಿಸ್ತಾ ಇರ್ಬೋದು. ಹಾಗೆಯೇ ಇವತ್ತು ಎಮರ್ಜೆನ್ಸಿಗೆ ಕ್ವಿಕ್ ರಿಪೇರ್ಸ್ ಅನ್ನ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಈ ಒಂದು ಅದ್ಭುತವಾಗಿರುವಂತಹ ಪ್ರಾಡಕ್ಟ್ ನ ಮೂಲಕ ಅಂತ ಹೇಳ್ಬೋದು. MRP ನೋಡ್ತಾ ಇರ್ಬೋದು 1000 ಇದೆ, ಆದ್ರೆ ಇವತ್ತು 399 ರೂಪಾಯಿಗೆ ಕೊಡುವಂತ ಈ ಪ್ರಾಡಕ್ಟ್ ಅನ್ನ ನೀವು ಕೂಡ ಪಡ್ಕೊಳ್ಳಿ. ದೊಡ್ಡ ದೊಡ್ಡ ಮೆಷಿನ್ಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೋಗೋದೇ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ಅದರಿಂದಾಗಿ ನಿಮ್ಮ ಒಂದು ಬೆನ್ನು ನೋವು, ಸೊಂಟ ನೋವು ಇಂತಹ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಇವತ್ತು ಮಿನಿ ಹೊಲಿಗೆ ಯಂತ್ರವನ್ನ ನಿಮಗೆ ತಂದಿರುವಂಥದ್ದು. ಇದನ್ನ ನೀವು ಆರಾಮವಾಗಿ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಬ್ಯಾಟರಿಯ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಇದರಲ್ಲಿ ನೀವು ಸಿಂಗಲ್ ಪ್ರೆಸ್ ಮೂಲಕ ಒಂದು ಸ್ಟಿಚ್ ಅನ್ನ ಹಾಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಒಂದು ಸೈಡ್ ಸ್ಟಿಚಸ್ ಇರ್ಬೋದು, ಲೇಸ್ ಅನ್ನ ಹಾಕುವಂಥದ್ದು ಇರ್ಬೋದು, ಅಥವಾ ಆಲ್ಟ್ರೇಷನ್ ಅನ್ನ ಮಾಡುವಂಥದ್ದು, ಬ್ಯೂಟಿಫೈ ಅನ್ನ ಮಾಡುವಂಥದ್ದು ಈ ಒಂದು ಸಣ್ಣ ಹೊಲಿಗೆ ಯಂತ್ರದ ಮೂಲಕ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಣ್ಣ ಸಣ್ಣ ಪ್ಯಾಚ್ ವರ್ಕ್ ಅನ್ನ ಕೂಡ ಈ ಒಂದು ಮೆಷಿನ್ ಮೂಲಕ ನೀವು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಮ್ಮ ಈ ಒಂದು ಅದ್ಭುತವಾಗಿರುವಂತಹ ಮಿನಿ ಹೊಲಿಗೆ ಯಂತ್ರದ ಮೂಲಕ. 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಬ್ಲೂ ಕಲರ್ ಆಪ್ಷನ್, ರೆಡ್ ಕಲರ್ ಆಪ್ಷನ್ ಆ್ಯಂಡ್ ಇವತ್ತು ಬೆಳೆ ನೋಡಿದ್ರಂತೆ 399ಗೆ ನಿಮಗೋಸ್ಕರ ಒಂದು ಪರ್ಫೆಕ್ಟ್ ಆದಂಥ ಮಿನಿ ಸ್ವಿಂಗ್ ಮಷೀನ್ ಅಂತ ಹೇಳ್ಬೋದು. ಮೇಕ್ ಯೋರ್ ವರ್ಕ್ ಈಸಿಯರ್. ಎಕ್ಸಾಕ್ಟ್ಲಿ ಇದ್ರ ಮೂಲಕವಾಗಿ ನಾವು ಸೈಡ್ ಸ್ಟಿಚಿಂಗ್ ಏನಾದರೂ ಮಾಡಬೇಕಂತ ಕೆಲಸ ಎಲ್ಲ ಕೂಡ ನಮಗೂ ಈಸಿ ಆಗುತ್ತೆ. ಹೌದು, ತುಂಬಾ ಸಿಂಪಲ್ ಆಗಿರುವಂಥದ್ದು. ನೋಡಿ ಯಾವ ರೀತಿಯಾಗಿ ನಾನು ಸ್ಟಿಚಿಂಗ್ ಅನ್ನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ರ. ಈ ರೀತಿಯಾಗಿ ಪ್ರೆಸ್ ಮಾಡಬೇಕು, ರಿಲೀಸ್ ಮಾಡಬೇಕು, ಪ್ರೆಸ್ ಮಾಡಬೇಕು, ರಿಲೀಸ್ ಮಾಡಬೇಕು, ಆವಾಗ ಸ್ಟಿಚಿಂಗ್ ಆಗ್ತಾ ಹೋಗುತ್ತೆ. ನಿಮಗೆ ಯಾವ ರೀತಿಯಾಗಿ ಆ ರೀತಿಯಾಗಿ ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಳಿ. ಆಲ್ಟ್ರೇಷನ್ ಮಾಡ್ತೀರಾ, ಸೈಡ್ ಸ್ಟಿಚಿಂಗ್ ಮಾಡ್ತೀರಾ, ಅಥವಾ ರಿಪೇರ್ ಏನಾದರೂ ವರ್ಕ್ ಮಾಡ್ತೀರಾ, ಅದೆಲ್ಲವೂ ಕೂಡ ಫಾಸ್ಟ್ ಆಗಿ ಮಾಡ್ತಾ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಸ್ಟಿಚಿಂಗ್ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ರಲ್ವಾ. ಇದೇ ರೀತಿಯಾಗಿ ಸ್ಟಿಚಿಂಗ್ ಅನ್ನ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬಹುದು. ದಾರವನ್ನ ಯಾವ ರೀತಿ ಹಾಕೋಬೇಕು ಅನ್ನುವಂಥದ್ದನ್ನ ಕೂಡ ಎಷ್ಟೋ ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ದಾರ ಇದಕ್ಕೆ ಹಾಕೋಬೇಕು ಅಂತ. ಈ ರೀತಿಯಾಗಿ ಸ್ಟಿಚಿಂಗ್ ಬರುತ್ತೆ. ಲಾಸ್ಟ್ಗೆ ಲಾಕಿಂಗ್ ಅನ್ನ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಅಲ್ವಾ? ಖಂಡಿತವಾಗ್ಲೂ ಲಾಕಿಂಗ್ ಕಂಪಲ್ಸರಿ ನೀವು ಮಾಡಬೇಕಾಗುತ್ತೆ. ಅಂಡ್ ಈ ಸ್ಟಿಚಿಂಗ್ ಎಲ್ಲ ಕೂಡ ಒಂದು ಚೈನ್ ಸ್ಟಿಚಿಂಗ್ ಮಾದರಿ ಬರುತ್ತೆ. ಸೊ ಆ ಚೈನ್ ಸ್ಟಿಚಿಂಗ್ ಎಕ್ಸಾಕ್ಟ್ಲಿ ಅದೇ ರೀತಿಯಾದಂತಹ ಈ ಪ್ರಾಸೆಸ್ ಇದೆಲ್ಲ ಕೂಡ ನಾವು ಹೇಳ್ಬೋದು. ರೆಕ್ಸಿನ್, ಜೂಟ್, ಸಾಫ್ಟ್ ಜೂಟ್ ಅಂತ ಹೇಳ್ಬೋದು. ಅದೆಲ್ಲ ಮಿಷಿನ್ಸ್ಗೆ ನಮ್ಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಮತ್ತೆ ಮತ್ತೆ ಹೇಳ್ತಾ ಇದ್ವಿ, ಏನಾದರೂ ರೆಡಿಮೇಡ್ ಬಟ್ಟೆ ತಗೊಂಡ್ ಬಂದಿದ್ರೆ ಅದಕ್ಕೆ ಏನಾದರೂ ಆಲ್ಟ್ರೇಷನ್ ಮಾಡಬೇಕು, ಇಲ್ಲಾಂತ ಏನಾದರೂ ಸ್ಟಿಚಿಂಗ್ ಹೋಗಿದೆ, ಸೊ ಸೈಡ್ ಸ್ಟಿಚಿಂಗ್ಗೋಸ್ಕರ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಮಕ್ಳು ಏನಾದರೂ ನ್ಯಾಪ್ಕಿನ್ಸ್ ಇರ್ಬೋದು, ಲೇಡೀಸ್ ಅಂಡರ್ ಗಾರ್ಮೆಂಟ್ಸ್ ಇರ್ಬೋದು, ಅದೆಲ್ಲ ಕೂಡ ಪರ್ಫೆಕ್ಟ್ ಆಗಿ ನೀವೇನಾದರೂ ಸ್ಟಿಚಿಂಗ್ ಮಾಡ್ಬೇಕಂತ. ಫಾರ್ ಎಕ್ಸಾಂಪಲ್ ಸಾರಿ ಪೆಟ್ಟಿಕೋಟ್ ಇರುತ್ತೆ, ಅದೆಲ್ಲ ಹೊಡೆದೋಗ್ಬಿಡುತ್ತೆ. ಸೊ ಅದೆಲ್ಲ ಕೂಡ ಸ್ಟಿಚಿಂಗ್ ಮಾಡೋಕ್ಕೆ ತುಂಬಾನೇ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ 399 ಇಸ್ ಅ ಪ್ರೈಸ್ ಮಿನಿ ಸ್ವಿಂಗ್ ಮಷೀನ್. ಅದ್ರ ಹೆಸರಲ್ಲೇನೆ ಮಿನಿ ಇದೆ, ಬಟ್ ಕೆಲಸ ಮಾತ್ರ ರಿಪೇರಿಂಗ್ಗೋಸ್ಕರನೇ ನಾವು ಇದನ್ನ ಮಾಡಬೇಕಂತ ನಾವು ಕ್ಲಿಯರ್ ಆಗಿ ಹೇಳ್ತಾ ಇದೆ. ಈ ಮಿಷಿನ್ ಮೂಲಕವಾಗಿ ನೀವೇನಾದರೂ ಲೆಹಂಗಾ ಸ್ಟಿಚ್ ಮಾಡ್ತೀರಾ, ಇಲ್ಲಾಂತ ನೀವೇನಾದರೂ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋತೀರಾ ಅಂತ ಅನ್ಕೋಬೇಡ. ಬಿಕಾಸ್ ಇದೆಲ್ಲ ಕೂಡ ಆಲ್ಟ್ರೇಷನ್ ಪರ್ಪಸ್ ನಮಗೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಅಂಡ್ ಮತ್ತೆ ಮತ್ತೆ ಹೇಳ್ತಾ ಇದೆ, ನಿಮ್ಮ ಮನೆಯಲ್ಲೇ ಒಂದು ನೀಡಲು ಒಂದು ಥ್ರೆಡ್ ಖಂಡಿತವಾಗ್ಲೂ ಎಲ್ಲರೂ ಮನೇಲಿ ಇರುತ್ತೆ. ಆ ನೀಡಲ್ ಥ್ರೆಡ್ಗೋಸ್ಕರ ಇದೇನಾದ್ರೂ ಒಂದು ರೀಪ್ಲೇಸ್ಮೆಂಟ್ ಪ್ರಾಡಕ್ಟ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಹೌದು, ಕೈಯಲ್ಲಿ ಸ್ಟಿಚ್ ಮಾಡುವ ಬದಲು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ವಿ. ಇದರ ಪ್ರೈಸ್ 399 ರೂಪಾಯಿಗಳಾಗಿರುತ್ತೆ. ಮಿನಿ ಸ್ವಿಂಗ್ ಮೆಷಿನ್ ಅಂತ ಹೇಳ್ತಾ ಇದ್ವಿ. ನೋಡೋದಕ್ಕೂ ಕೂಡ ನಿಮಗೆ ಗೊತ್ತಾಗುತ್ತೆ ತುಂಬಾ ಸಣ್ಣದಾಗಿರುವಂತ, ಆದ್ರೆ ಇದರಲ್ಲಿ ನೀವು ಆಲ್ಟ್ರೇಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ವಿ. ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಯಾವುದೇ ಮೆಟೀರಿಯಲ್ ಆಗಿರಲಿ ಅಂತ ಹೇಳಿದ್ರೆ, ಈಗ ಜೂಟ್ ಆಗಿರ್ಬೋದು, ಅದು ಸ್ವಲ್ಪ ಸಾಫ್ಟ್ ಆಗಿರುವಂಥದ್ದು, ಹಾಗೆ ಈಗ ನೈಲಾನ್ ಆಗಿರ್ಬೋದು ಅಥವಾ ಕಾಟನ್ ಆಗಿರ್ಬೋದು, ಇದೆಲ್ಲವನ್ನ ಕೂಡ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಬೇಗ ಬೇಗ ನೀವು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಗೀತಾ ಅನ್ನೋರು. ಅವ್ರ ಜೊತೆ ಮಾತಾಡೋಣ. ಅವರು ಆಲ್ರೆಡಿ ಖರೀದಿಯನ್ನ ಮಾಡಿದ್ದಾರೆ, ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಹಲೋ ಹಲೋ ಹಲೋ, ಹೇಳಿ ಅಮ್ಮ, ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಾ ನಮ್ಮ ಪ್ರಾಡಕ್ಟ್ ಅನ್ನ ಅಂತ ತಿಳಿಸ್ಕೊಡಿ. ಅಂದ್ರೆ ನಮ್ಮೂರಲ್ಲಿ ಇವಾಗ ಟೈಲರ್ಸ್ ಪ್ರಾಬ್ಲಮ್ ತುಂಬಾ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಮೇಡಮ್ ಅವರೇ. ಡಿಮಾಂಡ್ ಜಾಸ್ತಿ ಬೇಕು, ಆಮೇಲೆ ಬೇಗ ಬೇಗ ಕೊಡಲ್ಲ. ಈಗ ದೀಪಾವಳಿ ಕೊಟ್ರೆ ಯುಗಾದಿ ಕೊಡ್ತಾರೆ, ಹಂಗೆ ಸತಾಯಿಸ್ತವೆ. ಅದಕ್ಕೆ ನಾನೇ ಮಾಡ್ಬೋದಲ್ವಾ ರಿಪೇರಿ ಚಿಕ್ಕ ಪುಟ್ಟದೆಲ್ಲ ಅಂತ ತಗೊಂಡೆ. ಓಕೆ, ಅಂದ್ರೆ ಅಲ್ಲಿ ಜಾಸ್ತಿ ಟೈಮ್ ತಗೋತಾರೆ ಅಂತನಾ? ಹಾ, ಕಾಯ್ಬೇಕು ಹೋಗಿ, ತುಂಬಾ ಇದಾಗುತ್ತೆ. ನಮ್ಮನೇಲೆ ಒಂದ್ ಇರ್ಲಿ ಅಂತ ಏನೆಲ್ಲ ಸ್ಟಿಚ್ ಮಾಡಿದ್ರಿ?
ಇದ್ರಲ್ಲಿ ನಾನು ಸಾರಿದು ಫಾಲ್ಸ್ ಹಾಕಿರ್ತೀನಿ, ಮತ್ತೆ ಲೇಸ್ ಹಾಕ್ತೀನಿ, ತುಂಬಾ ಕಂಫರ್ಟೇಬಲ್ ಆಗಿದೆ, ಚಂದ ಇದೆ. ಹಾ ಹಾ ನಮ್ ದೊಡ್ಡಮ್ಮನ ಮಗಳು ಆರ್ಡರ್ ಮಾಡ್ತೀನಿ ಅಂತ ಇದ್ಲು ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರ್ಬೋದು, ಈಗ ಅವ್ರು ಹೇಳಿದ್ರು ಯಾವ ರೀತಿಯಾಗಿ ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟನ್ನು ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ನಿಮ್ಗೋಸ್ಕರ ಕಾಯ್ತಾ ಇದೆ. ನೀವು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಬರ್ತಾ ಇದೆ. ನಾವೀಗ ಟಿವಿಯಲ್ಲೇ ನಿಮ್ಗೆ ಏನೇನು ಅಲ್ಟ್ರೇಷನ್ ತೋರಿಸ್ತಾ ಇದ್ವಿ, ಸೇಮ್ ಅದೇ ರೀತಿಯಾಗಿ ನೀವು ಕೂಡ ಮಾಡ್ಬೋದು. ನಾವು ಆಂಕರ್ಸ್ ಕೂಡ ಖುದ್ದಾಗಿ ಇದನ್ನ ಅಲ್ಟ್ರೇಷನ್ ಪರ್ಪಸ್ ಮಾತ್ರ ಇದನ್ನ ಯೂಸ್ ಮಾಡಿದ್ವಿ. ಮತ್ತೆ ಹೇಳ್ತಾ ಇದ್ವಿ, ಇದು ಸ್ಟೇಪ್ಲರ್ ಮಾದರಿ ಇದೆ, ಬಟ್ ರೂಪ್ಲತಾ ಅವರೇ ಸ್ಟಿಚಿಂಗ್ ನಾವು ಡೈರೆಕ್ಟ್ ಆಗಿ ಒಂದೇ ಸ್ಟ್ರೆಚ್ ಅಲ್ಲೇ ಮಾಡಕ್ಕಾಗಲ್ಲ, ಸ್ಲೋ ಆಗಿ ಮಾಡ್ಬೇಕಾಗತ್ತೆ, ಒಂದು ರಿದಮ್ ನ ಫಾಲೋ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಮತ್ತೆ ಹೇಳ್ತಾ ಇದ್ದೀವಿ, ಈ ರಿದಮ್ ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ಅಂಡ್ ಮುಖ್ಯವಾಗಿ ಬ್ಯಾಕ್ ಸೈಡ್ ಏನಂದ್ರೆ ಅದೆಲ್ಲ ಕೂಡ ನೀವು ಆ ಲಾಕಿಂಗ್ ಮಾಡ್ಬೇಕಾದ್ರೆ ಒಂದು ಖಂಡಿತವಾಗ್ಲೂ ಒಂದು ನಾಟ್ ಹಾಕ್ಬೇಕಾಗತ್ತೆ. ಹೌದು, ಖಂಡಿತ. ಅದು ಸ್ಟಿಚಿಂಗ್ ನಿಮ್ದು ಆದ ನಂತರದಲ್ಲಿ ನೀವು ನಾಟ್ ಅನ್ನ ಒಂದು ಗಂಟನ್ನ ಅಲ್ಲಿ ಹಾಕೋಬೇಕಾಗತ್ತೆ, ಅವಾಗ ಲಾಕ್ ಆಗತ್ತೆ ಪರ್ಫೆಕ್ಟ್ ಆಗಿ. ನೋಡ್ತಾ ಇರ್ಬೋದು ಈಗ ಯಾವ ರೀತಿಯಾಗಿದೆ ಅಂತ, ಚೆನ್ನಾಗಿರುತ್ತೆ. ಸಣ್ಣ ವರ್ಕ್ ಅನ್ನ ನೀವು ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವಾಗದಿಂದ ನಿಮ್ಗೆ ಹೇಳ್ತಾ ಇದ್ವಿ. ಯಾವುದೇ ರೀತಿ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಬೋದು ಅಂತ ಅನ್ಕೋಬೇಡಿ, ಇದರಲ್ಲಿ ನೀವು ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಬೋದು, ಆಲ್ಟ್ರೇಷನ್ ಅನ್ನ ಮಾಡ್ಕೋಬಹುದು. ಅಥವಾ ಈಗ ಹೊಸ ಸಾರಿಯನ್ನ ತಗೊಳ್ತಾರೆ, ಅವಾಗ ಸೈಡ್ ಸ್ಟಿಚ್ ಮಾಡ್ಬೇಕಾಗತ್ತೆ ಅಲ್ವಾ, ಅದನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಪೆಟಿಕೋಟ್ ಎಲ್ಲ ಸ್ಟಿಚ್ ಮಾಡ್ಬೇಕಾದ್ರೆ ಆ ಟೈಲರ್ ಅಲ್ಲಿಗೆ ತಗೊಂಡು ಹೋಗೋದು ಒಂದು ಸ್ವಲ್ಪ ಹೆಸಿಟೇಷನ್ ಆಗುತ್ತೆ. ಅದಕ್ಕೆ ಖುದ್ದಾಗಿ ನೀವೇ ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ಒಂದೇ ರೀತಿಯಾಗಿ ಲೈನ್, ಒಂದು ಸ್ಟ್ರೈಟ್ ಆಗಿರುವಂತಹ ಸ್ಟಿಚಿಂಗ್ ಇದರಲ್ಲಿ ಆಗ್ತಾ ಹೋಗುತ್ತೆ. ಹಾಗೆ ಇದರ ಸ್ಟಿಚಿಂಗ್ ಆದ ನಂತರದಲ್ಲಿ ನೀವು ಅದರಲ್ಲಿ ಲಾಕ್ ಅನ್ನ ಲಾಸ್ಟ್ಗೆ ನೀವು ಮಾಡ್ಕೊಳ್ಬೇಕಾಗತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ವಿ. ಹಾಗೆ ಇಂಥ ಒಂದು ಪ್ರಾಡಕ್ಟ್ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾರ್ಮಲ್ ಈಗ ದೊಡ್ಡ ಮೆಷಿನ್ ಇದ್ರೆ ಯಾವ ರೀತಿ ಕಷ್ಟ ಅನುಭವಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಸೊ ಕರೆಕ್ಟ್ ಆಗಿ ಹೇಳಿದ್ರಿ ರೂಪು. ಬಟ್ ಮನೆಯಲ್ಲಿ ಈ ರೀತಿಯಾದಂತಹ ಮೆಷಿನ್ ಇದೆ, ಇದು ಕೂಡ ಕೆಲಸ ಚೆನ್ನಾಗಿರುತ್ತೆ, ಬಟ್ ಇದು ತುಂಬಾನೇ ಕಷ್ಟ. ಅಂಡ್ ಇದೆಲ್ಲ ಕೂಡ ನಾವು ಇಲ್ಲೇ ಇಟ್ಕೊಂಡೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ, ಬಟ್ ಈ ಪ್ರಾಡಕ್ಟ್ ಮೂಲಕವಾಗಿ ನೀವು ಕೈಯಲ್ಲೇ ಇಟ್ಕೊಂಡು ಕೂಡ ಸ್ಟಿಚಿಂಗ್ ಎಲ್ಲ ಕೂಡ ಮಾಡ್ಬೋದು. ಸೊ ಡ್ರೆಸ್ ಮೇಲೆ ಕೂಡ ನೀವು ಸ್ಟಿಚಿಂಗ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಪ್ರಾಡಕ್ಟ್ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ, ಖಂಡಿತವಾಗ್ಲೂ ಅಲ್ಟ್ರೇಷನ್ ಪರ್ಪಸ್ ನಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಅಂಡ್ ನಾನು ನಿಮ್ಗೆ ಒಂದು ವಿಷಯ ತೋರಿಸಬೇಕಾಗುತ್ತೆ, ಅದೇನಂದ್ರೆ ಮಾರ್ಕೆಟ್ ಅಲ್ಲಿ ನೀವು ನೋಡಿದ್ರಂತೆ ಮಿನಿಮಮ್ 2011 ರೂಪೀಸ್ ಇದೆ, ಬಟ್ ಈಗ ಕ್ವಿಕ್ ಈಸಿ ಆಪರೇಷನ್ ಅಂತ ಹೇಳ್ಬೋದು. ಈ ಪ್ರಾಡಕ್ಟ್ ನೀವು ನೋಡಿದ್ರಂತೆ MRP 1000 ರೂಪೀಸ್ ಇದೆ, ಬಟ್ ನೀವು ಇವತ್ತು ಜಸ್ಟ್ 399 ಶಾಪಿಂಗ್ ಮಾಡ್ಬೋದು. ಸೊ ಮಾರ್ಕೆಟ್ ಕಂತ ಕೂಡ ಇಲ್ಲೇ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಆಫ್ ಕೋರ್ಸ್ ವೇಟಿಂಗ್ ಫಾರ್ ಯು. ಶೋ ಮುಗಿಯಕ್ಕೆ 8 ಮಿನಿಟ್ಸ್ ಮಾತ್ರ ಬಾಕಿ ಆಗಿದೆ. ಪದ್ದು ಹೇಳಿದೆ, ರೂಪ್ಲತಾ ಅವ್ರು ಹೇಳಿದ್ದಾರೆ, ಅದಕ್ಕೋಸ್ಕರ ಖರೀದಿ ಅಲ್ಲ, ನಿಮ್ಗೆ ಇಷ್ಟ ಆಗಿದ್ರಂತೆ ಖರೀದಿ ಮಾಡಿ. ಮತ್ತೆ ನಾವು ಹೇಳ್ತಾ ಇದ್ದೆ, ಇದು ಆಲ್ಟ್ರೇಷನ್ ಪರ್ಪಸ್ ನಿಮ್ಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹೌದು, ಯಾವ ರೀತಿ ಅದರಲ್ಲಿ ದಾರವನ್ನ ಹಾಕಬೇಕು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ನೀಡಲ್ ಥ್ರೆಡರ್ ಕೂಡ ಸಿಗುತ್ತೆ, ಅದರ ಮೂಲಕವಾಗಿ ನೀಡಲ್ಗೆ ದಾರವನ್ನ ಹಾಕಿ ನೀವು ಎಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈಗ ಈ ರೀತಿಯಾಗಿ ಬಟ್ಟೆಯನ್ನು ಅದರೊಳಗಡೆ ಹಾಕ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನ ಮಾಡಬೇಕು. ಸ್ಟ್ರೈಟ್ ಆಗಿರುವಂತಹ ಸ್ಟಿಚಿಂಗ್ ಇದರಲ್ಲಿ ಬರುವಂಥದ್ದು ನೋಡ್ತಾ ಇರ್ಬೋದು ಈಗ. ಆದ್ರೆ ಕೊನೆಯ 7 ನಿಮಿಷ ಮಾತ್ರ ಬಾಕಿ ಇದೆ. 7 ನಿಮಿಷದಲ್ಲಿ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. 7 ಮಿನಿಟ್ಸ್ ಅಲ್ಲೇ ಆರ್ಡರ್ ಪ್ಲೇಸ್ ಮಾಡಿ. ಈ ಯೂಸ್ಫುಲ್ ಕನ್ವೀನಿಯನ್ಸ್ ಪ್ರಾಡಕ್ಟ್ ಕೊಪ್ಪಾಲ ಇಂದ ಕರೆಗಳು ಬರ್ತಾ ಇದೆ, ಆರ್ಡರ್ಸ್ ಬರ್ತಾ ಇದೆ, ಹೆವಿ ರೆಸ್ಪಾನ್ಸ್ ಅಂತ ನಾವು ಮತ್ತೆ ಹೇಳ್ತಾ ಇದ್ವಿ. ಈಗ ಯಾರು ಶೋ ನೋಡ್ತಾ ಇದ್ದಾರೆ ಅವ್ರು ಮತ್ತೆ ನಾವು ಒಂದೇ ವಿಷಯ ಹೇಳ್ತಾ ಇದೆ, ಇದು ನಾರ್ಮಲ್ ಆದಂತ ಮಿಷಿನ್ ಎಲ್ಲ, ಇದು ಮಿನಿ ಸ್ವಿಂಗ್ ಮಿಷಿನ್. ಈ ಮಿಷಿನ್ ಮೂಲಕವಾಗಿ ನೀವು ಆಲ್ಟ್ರೇಷನ್ ಕೆಲಸ ಮಾಡಬಹುದು. ರಾಯಚೂರಿಂದ ಕರೆಗಳು ಬರ್ತಾ ಇದೆ, ರಾಯಚೂರಿಂದ ಕೂಡ ಹೆವಿ ರೆಸ್ಪಾನ್ಸ್ ಬರ್ತಾ ಇದೆ. ನೀವು ಎಲ್ಲಿ ಇದ್ರೂ ಕೂಡ ಪರವಾಗಿಲ್ಲ, ಆರಾಮಾಗಿ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ನಿಮ್ಗೋಸ್ಕರ ಕಾಯ್ತಾ ಇದೆ. 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ. ನೋಡಿದ್ರಂತೆ ಸ್ಟಿಚಿಂಗ್ ಎಲ್ಲ ಕೂಡ ಚೈನ್ ಸ್ಟಿಚಿಂಗ್ ಇದರಲ್ಲೇ ಬರುತ್ತೆ. ನಾವು ಮತ್ತೆ ಹೇಳ್ತಾ ಇದೆ, ಈ ರೀತಿಯಾದಂತಹ ಒಂದು ಚೈನ್ ಸ್ಟಿಚಿಂಗ್ ನೀವು ಕೂಡ ಆರಾಮಾಗಿ ಮಾಡಬಹುದು. ಮಿಷಿನ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅಂಡ್ ಮುಖ್ಯವಾಗಿ ಈ ಸ್ಟಿಚಿಂಗ್ ಎಲ್ಲ ಕೂಡ ಕನ್ವೀನಿಯನ್ಸ್ ಮೆಥಡ್ ಅಲ್ಲಿ ನೀವು ಮಾಡಬಹುದು. ನೋಡಿದ್ರಂತೆ ಒಂದು ಸ್ಟೇಪ್ಲರ್ ತರಾನೇ ಕೆಲಸ ಮಾಡಿದ್ರಂತೆ ಸಾಕಾಗುತ್ತೆ. ಅಂಡ್ ಯಾವುದೇ ರೀತಿಯಾದಂತಹ ಫ್ಯಾಬ್ರಿಕ್ ಇದ್ರೂ ಕೂಡ ಇದರಲ್ಲೇ ಸ್ಟಿಚ್ ಮಾಡಬಹುದು. ಅಂಡ್ ಮುಖ್ಯವಾಗಿ ಮೆಟಲ್ ಬಾಬಿನ್ ಎಲ್ಲ ಕೂಡ ಇರುತ್ತೆ. ಸೊ ನಾರ್ಮಲ್ ಆದಂತ ಒಂದು ನೀಡಲ್ ಈ ರೀತಿಯಾಗಿ ನೀವು ಪಾಸ್ ಮಾಡಿ ಆರಾಮಾಗಿ ಈ ರೀತಿಯಾಗಿ ನೀವು ಕೆಲಸ ಮಾಡಬಹುದು. ಹೆಮ್ಮಿಂಗ್ ಇರ್ಬೋದು, ಆಲ್ಟ್ರೇಷನ್ ಇರ್ಬೋದು, ಇದೆಲ್ಲ ಕೆಲಸ ಮಾಡಕ್ಕೆ ಸಹಾಯವಾಗುತ್ತೆ. ಹೌದು, ಜಸ್ಟ್ ಸಿಂಗಲ್ ಪ್ರೆಸ್ ಮಾಡಿದಾಗ ಒಂದು ಸ್ಟಿಚ್ ಅದರಲ್ಲಿ ಬರುತ್ತೆ, ಎರಡನೇ ಒಂದು ಪ್ರೆಸ್ ಮಾಡಿದಾಗ ಎರಡನೇ ಸ್ಟಿಚ್ ಕೂಡ ಅದರಲ್ಲಿ ಬರುತ್ತೆ. ಹಾಗೆ ಬ್ಯಾಟ್ರಿ ಅವಶ್ಯಕತೆ ಖಂಡಿತ ಇದರಲ್ಲಿ ಇಲ್ಲ, ಎಲೆಕ್ಟ್ರಿಸಿಟಿ ಅವಶ್ಯಕತೆ ಖಂಡಿತ ಇಲ್ಲ. ಅದರ ಜೊತೆ ನಿಮಗೆ ಹೇಳಬೇಕು, ಕಾಟನ್ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ಅಥವಾ ಈಗ ಒಂದು ಜೂಟ್ ಆಗಿರ್ಬೋದು, ಸಾಫ್ಟ್ ಆಗಿರ್ಬೋದು, ಅದೆಲ್ಲವನ್ನ ಕೂಡ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಆದಂತ ಒಂದು ಪ್ರಾಡಕ್ಟ್ ನಿಮ್ಗೆ ಇವತ್ತು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅಲ್ಲೇ ಬರುತ್ತೆ. ಅದರಲ್ಲೇ ನಿಮ್ಗೆ ಒಂದು ನೀಡಲ್ ಥ್ರೆಡರು, ಮೆಟಲ್ ಬಾಬಿನ್ ಕೂಡ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದರಲ್ಲೇ ಎಕ್ಸ್ಟ್ರಾ ಎಲೆಕ್ಟ್ರಿಸಿಟಿ ಏನು ಇರಲ್ಲ. ಸೊ ಅದು ನನಗೆ ತುಂಬಾನೇ ಇಷ್ಟ ಆಗಿದೆ ಆ ಪಾಯಿಂಟ್ ಎಲ್ಲ ಕೂಡ. ಅಂಡ್ ಯೂಸ್ಫುಲ್ ಕನ್ವೀನಿಯನ್ಸ್, ಹ್ಯಾಂಡ್ ಬ್ಯಾಗ್ ಅಲ್ಲೇ ನೀವು ಈ ಸ್ವಿಂಗ್ ಮಷೀನ್ ಇಟ್ಕೊಂಡು ಹೋಗ್ಬೋದು. ಲೇಡೀಸ್ ಏನಾದ್ರೂ
ಮದ್ವೆಗೆ ಹೋಗ್ತಾ ಇದೆ, ಅದರಲ್ಲಿ ಏನಾದರೂ ಡೋರಿ ಹೋಗಿದೆ, ಇಲ್ಲಾಂತ ಒಂದು ಚಿಕ್ಕದಾದಂಥ ಸ್ಟಿಚಿಂಗ್ ಮಿಸ್ ಆಗಿದೆ. ಸೊ ಅಂತ ಸಮಯದಲ್ಲೇ ನೀವು ಆಲ್ಟ್ರೇಷನ್ ಸ್ಟಿಚಿಂಗ್ ಇರ್ಬೋದು, ಇಲ್ಲಾಂತೆ ಸೈಡ್ ಸ್ಟಿಚಿಂಗ್ಗೋಸ್ಕರ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೈಟಿಯಲ್ಲೇ ನಾವು ನೋಡುತ್ತೀವಿ ತುಂಬಾ ಸಮಸ್ಯೆ ಇರುತ್ತೆ. ಸೊ ಲೇಡೀಸ್ ಮ್ಯಾಕ್ಸಿ ನೈಟೀಸ್ ಎಲ್ಲ ಕೂಡ ಸ್ಟಿಚಿಂಗ್ ಎಲ್ಲ ಕೂಡ ಹೊಡೆದೋಗುತ್ತೆ. ಸೊ ಅಂತ ಸಮಯದಲ್ಲೇ ಆ ಸ್ಟಿಚಿಂಗ್ ಮಾಡೋಕ್ಕೂ ಕೂಡ ನಮ್ಗೆ ಈ ಪ್ರಾಡಕ್ಟ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಮಕ್ಳು ಏನಾದರೂ ನ್ಯಾಪಿ ಇರುತ್ತೆ, ಮಕ್ಳದ್ದು ಏನಾದರೂ ನಾವೇನಾದರೂ ಕ್ಲಾತ್ಸ್ ಇರುತ್ತೆ, ಸೊ ಅದೆಲ್ಲ ಕೂಡ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಇದು ನಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಹನುಮಂತ್ ಅವರು ನಮ್ಮ ಆಲ್ರೆಡಿ ಶಾಪಿಂಗ್ ಮಾಡಿದವರು ಕಸ್ಟಮರ್ ಇದ್ದಾರಂತೆ, ಅವ್ರ ಜೊತೆ ಮಾತಾಡೋಣ. ಹಲೋ ಸರ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ನನ್ನ ವೈಫ್ಗೋಸ್ಕರ ತಗೊಂಡಿದ್ದೀನಿ. ಓಕೆ, ವೆರಿ ಗುಡ್. ಅಂದ್ರೆ ಟೈಲರ್ ಶಾಪ್ ತುಂಬಾ ದೂರ ಇದೆ, ಆಮೇಲೆ ಹೋಗಕ್ಕೆಲ್ಲ ಆಗಲ್ಲ ಅಲ್ಲಿಗೆ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಹೊಲಿಗೆಲ್ಲ ಇದ್ರೆ ಅವರಿಗೆ ಮನೆಯಲ್ಲೇ ಮಾಡ್ತಾರಮ್ಮ. ತುಂಬಾ ಚೆನ್ನಾಗಿದೆ ಅಮ್ಮ, ಯಾಕಂತಂದ್ರೆ ಏನು ಒಂದು ಚಿಕ್ಕ ಸೈಜ್ ಅಲ್ಲಿ ಇದೆಯಲ್ಲ, ತುಂಬಾ ಈಸಿ ಆಗುತ್ತೆ. ಆಮೇಲೆ ಅವ್ರು ಎಲ್ಲಿ ಹೋದ್ರು ಕೂಡ ತಗೊಂಡು ಹೋಗ್ತಾರೆ ಅದನ್ನ. ಅವ್ರು ಏನೇನ್ ಸ್ಟಿಚ್ ಮಾಡಿದ್ರೆ ನೀವು ನೋಡಿದ್ರಾ ಸರ್? ಅವ್ರದ್ದು ಹರಿದೋಗಿರೋ ಕೆಲವೊಂದು ಬಟ್ಟೆಗಳನ್ನ ಸ್ಟಿಚ್ ಮಾಡಿದಾರಮ್ಮ. ಆಮೇಲೆ ನಮ್ಮ ಮನೆ ಕರ್ಟನ್ ಅವರೇ ಸ್ಟಿಚ್ ಮಾಡ್ತಾರೆ, ಮಾಸ್ಕ್ ಅವರೇ ಸ್ಟಿಚ್ ಮಾಡ್ತಾರೆ ಈಗ. ಆಮೇಲೆ ಬ್ಯಾಗ್ಸ್ ಅವರೇ ಸ್ಟಿಚ್ ಮಾಡ್ತಾರೆ. ಓಕೆ, ಹ್ಯಾಂಡಲ್ಸ್, ಬ್ಯಾಗ್ ಹ್ಯಾಂಡಲ್ಸ್ ಎಲ್ಲ ಕೂಡ ಸ್ಟಿಚ್ ಹೌದು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಂತೆ ಈ ಪ್ರಾಡಕ್ಟ್ ಅವ್ರು ಹೆಂಗ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ಕ್ಲಿಯರ್ ಆಗಿ ನಿಮ್ಗೆ ತೋರಿಸಿದ್ವಿ. ಸೊ ಶೋ ಮುಗಿಯಕ್ಕೆ 4 minutes to go. ನೀವು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಇನ್ಸ್ಟೆಂಟ್ ರಿಪೇರಿಂಗ್ ವರ್ಕ್ ಎಲ್ಲ ಕೂಡ ಮಾಡಕ್ಕೆ ಸಹಾಯವಾಗುತ್ತೆ. ಸೊ ಖಂಡಿತವಾಗ್ಲೂ ರೂಪು ಕಂಫರ್ಟಬಲ್ ಆಗಿರುತ್ತೆ ಪ್ರಾಡಕ್ಟ್. ಹೌದು, ಹಾಗೆ ಈಗ ನೋಡ್ತಾ ಇರ್ಬೋದು, ಈಗ ಮಕ್ಕಳದೇನಾದ್ರು ಯೂನಿಫಾರ್ಮ್ ಏನಾದ್ರು ಹರಿದೋಗಿದ್ರೆ ಅದನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಗ್ಲೌಸ್ ಇರ್ಬೋದು, ಅಥವಾ ಮಾಸ್ಕ್ ಆಗಿರ್ಬೋದು, ಅಥವಾ ನಿಮಗೆ ಡೆಕೋರೇಟಿವ್ ಆಗಿರುವಂಥ ಐಟಮ್ಸ್ ಇರ್ಬೋದು, ಅದೆಲ್ಲವನ್ನ ಕೂಡ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬರೀ 399 ರೂಪಾಯಿಗೆ ನಾವು ಕೊಡ್ತಾ ಇರುವಂಥ. ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಗ ಒಂದನ್ನು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಆ ದೊಡ್ಡ ಮೆಷಿನನ್ನು ಎಷ್ಟು ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದಲ್ವಾ. ಆದರೆ ನಾವು ಹೇಳ್ತಾ ಇರುವಂಥದ್ದು ಈ ಒಂದು ಅದ್ಭುತವಾಗಿರುವಂಥ ಪ್ರಾಡಕ್ಟಲ್ಲಿ ನೀವು ಆಲ್ಟ್ರೇಷನ್ ಅನ್ನ ಮಾಡ್ಕೋಬಹುದು, ಈಸಿಯಾಗಿ ಕ್ಯಾರಿ ಮಾಡ್ಬೋದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ತುಂಬಾ ಸಿಂಪಲ್ ಆಗಿದೆ, ಇದು ತುಂಬಾ ಸಿಂಪಲ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೆ, ಬಟ್ ಕೆಲಸ ಮಾತ್ರ ನನಗೆ ಇಷ್ಟ ಆಗಿದೆ. ಸೊ ನಾವಿಬ್ರು ಕೂಡ ಖುದ್ದಾಗಿ ಪ್ರಾಡಕ್ಟ್ ನ ಯೂಸ್ ಮಾಡಿದ್ವಿ, ಬಟ್ ನಾವು ಆಲ್ಟ್ರೇಷನ್ ಪರ್ಪಸ್ ಮಾತ್ರ ಯೂಸ್ ಮಾಡಿದ್ದೆ. ಸೊ ನೀವು ಕೂಡ ಅದೇ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಯಾರ್ಗೆ ಸ್ಟಿಚಿಂಗ್ ಬರುತ್ತೆ ಅವರು ಮಾತ್ರ ಖಂಡಿತವಾಗ್ಲೂ ತುಂಬಾ ಕಂಫರ್ಟೇಬಲ್ ಆಗಿ ಇದನ್ನ ಯೂಸ್ ಮಾಡ್ಬೋದು. ಇಲ್ಲ ಫಸ್ಟ್ ಟೈಮ್ ಕಲ್ತ್ಕೋತಾ ಇದ್ರಂತೆ 1-2 days ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು, ಬಟ್ ಆರಾಮಾಗಿ ನಿಮ್ಗೆ ಇದನ್ನ ಯೂಸ್ಫುಲ್ ಆಗುತ್ತೆ ಅಂತ ಮತ್ತೆ ನಾವು ಹೇಳ್ತಾ ಇದ್ವಿ. ಸೋಮವಾರಪೇಟೆಯಿಂದ ಕೂಡ ಕರೆಗಳು ಬರ್ತಾ ಇದೆ, ರೆಸ್ಪಾನ್ಸ್ ಕೂಡ ತಮಗೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. 3 ನಿಮಿಷ ಮಾತ್ರ ಬಾಕಿ ಆಗಿದೆ. ಸೊ ಎಲ್ಲ ಕಡೆಯಿಂದ ಕರೆಗಳು ಬರ್ತಾನೆ ಇದೆ, ಆರ್ಡರ್ಸ್ ಪಂಚ್ ಆಗ್ತಾನೆ ಇದೆ. 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಏನಾದ್ರೂ ಆ ಸ್ಟಿಚಿಂಗ್ ಏನಾದ್ರೂ ಮಾಡಿಸಕ್ಕೆ ಅವ್ರಿಗೆ ಏನಾದ್ರೂ ಕಡಿಬೇಕಂತ ನಿಮ್ಗೆ ಆಸೆ ಇದ್ದಂದ್ರೆ ಫಸ್ಟ್ ಟೈಮ್ ಬಿಗ್ನರ್ಸ್ ಕೂಡ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ಮಿನಿ ಸ್ವಿಂಗ್ ಮಷೀನ್ 60% ಡಿಸ್ಕೌಂಟ್. ಹೌದು, 399 ರೂಪಾಯಿಗೆ ಕೊಡ್ತಾ ಇರುವಂತಹ ಮಿನಿ ಸ್ವಿಂಗ್ ಮಷೀನ್ ಅನ್ನ ನೀವು ಕೂಡ ಒಂದು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಏನಾದ್ರೂ ಈಗ ಕ್ಲಾತ್ ಬ್ಯಾಗ್ ಇರುತ್ತೆ, ಈಗ ಗೊತ್ತಿರ್ಬೋದು ನಿಮಗೆ ಆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಅಷ್ಟೊಂದು ಯೂಸ್ ಮಾಡಲ್ಲ ಅಂತ, ಆ ಹ್ಯಾಂಡಲ್ ಏನಾದ್ರೂ ಕಟ್ಟಾದ್ರೆ ಅದನ್ನ ಕೂಡ ಇದರಲ್ಲಿ ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಂತೆಲ್ಲ ಸಣ್ಣ ಪುಟ್ಟ ಕೆಲಸವನ್ನ ನೀವು ಈ ಒಂದು ಮಿನಿ ಸ್ವಿಂಗ್ ಮೆಷಿನ್ ಮೂಲಕ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನೀವು ಬ್ಯಾಗಲ್ಲೇ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ನೀವೀಗ ಫಂಕ್ಷನ್ಗೆಲ್ಲ ರೆಡಿ ಆಗಿರ್ತೀರಾ, ಏನೋ ಒಂದು ಸಣ್ಣ ಪುಟ್ಟ ಆಲ್ಟ್ರೇಷನ್ ಇರುತ್ತೆ, ಅದು ಬಾಕಿ ಆಗಿರುತ್ತೆ ಅಂತ ಹೇಳಿದ್ರೆ ಕೈಯಲ್ಲೇ ಇಟ್ಕೊಂಡು ಹ್ಯಾಂಡಿ ಆಗಿದ್ದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಈಗ ಪೆಟಿಕೋಟ್ ಏನಾದ್ರೂ ಈಗ ಆಲ್ಟ್ರೇಷನ್ ಮಾಡ್ಬೇಕಂತ ಹೇಳಿದ್ರೆ ಟೈಲರ್ ಅಲ್ಲಿಗೆ ತಗೊಂಡು ಹೋಗೋದಕ್ಕೆ ಒಂಥರ ಮುಜುಗರ ಆಗುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ನೀವೇ ಖುದ್ದಾಗಿ ಇದರಲ್ಲಿ ಆಲ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ವಿ, ಈಗ ನೈಟ್ ಇರ್ಬೋದು, ಅದನ್ನೇನಾದ್ರೂ ಖರೀದಿ ಮಾಡಿದಾಗ ಸ್ವಲ್ಪ ಅದು ಲೆಂತ್ ಜಾಸ್ತಿ ಇರುತ್ತೆ ಅಂದಾಗ ಕಟ್ ಮಾಡಿಕೊಂಡು ನೀವು ಅದನ್ನ ಮತ್ತೆ ಸೈಡ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಎಲ್ಲಾ ರೀತಿಯಾಗಿರುವಂತಹ ಆಲ್ಟ್ರೇಷನ್ ಅನ್ನ ನೀವಿನ್ನು ಮುಂದೆ ಮಿನಿ ಸ್ವಿಂಗ್ ಮೆಷಿನ್ ಮೂಲಕ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 60% ಡಿಸ್ಕೌಂಟೆಡ್ ರೇಟ್ ನಲ್ಲಿ ಕೊಡ್ತಾ ಇರುವಂತಹ ಕೇವಲ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಓಕೆ, 2 minutes to go. ನೀವು ಕೂಡ ಖರೀದಿ ಮಾಡಿ. ಸೊ ಸ್ಟಿಚಿಂಗ್ ಇಲ್ಲೇ ನೀವು ನೋಡಿದಂತೆ ರಿದಮ್ ನ ಫಾಲೋ ಮಾಡಬೇಕಾಗುತ್ತೆ. ನಾವು ಮತ್ತೆ ಹೇಳ್ತಾ ಇದೆ, ಈ ಸ್ಟಿಚಿಂಗ್ ನೀವು ನಾರ್ಮಲ್ ಮಿಷಿನ್ ಅಲ್ಲೇ ಹೆಂಗ್ ಮಾಡ್ತೀರಾ ಆ ರೀತಿ ಮಾಡಕ್ಕೆ ಸಾಧ್ಯ ಇರಲ್ಲ. ಸೊ ನೋಡಿದ್ರಂತೆ ರೂಪ್ಲೋತಾರೆ ಪ್ರೆಸ್ ಮಾಡಬೇಕು, ರಿಲೀಸ್ ಮಾಡಬೇಕು. ಸೊ ಈ ರಿದಮ್ ನ ನೀವು ಫಾಲೋ ಮಾಡಿದ್ರಂತೆ ನಿಮ್ಗೆ ಚೈನ್ ಸ್ಟಿಚಿಂಗ್ ಬರುತ್ತೆ. ಆ ಚೈನ್ ಸ್ಟಿಚಿಂಗ್ ಆದ್ಮೇಲೆ ಎಂಡ್ ಆಫ್ ದ ಸ್ಟಿಚಿಂಗ್ ನೀವು ಅದನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕಾಗುತ್ತೆ, ಆಮೇಲೆ ಒಂದು ನಾಟ್ ಹಾಕಬೇಕಾಗುತ್ತೆ. ಸೊ ಇದೇ ಸಿಂಪಲ್ ಪ್ರಾಸೆಸ್. ನಾವು ಆಂಕರ್ಸ್ ಇಬ್ರು ಕೂಡ ಕ್ಲಿಯರ್ ಆಗಿ ನಿಮ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅಂತ ಕೂಡ ನೀವು ಕಾಲ್ ಸೆಂಟರ್ ಅಲ್ಲೇ ಕೂಡ ಕರಿಬಹುದು, ಅಲ್ಲೇ ಕೂಡ ನೀವು ಕೇಳ್ಬೋದು. ಮತ್ತೆ ಹೇಳ್ತಾ ಇದ್ದೀವಿ, ನೀವು ಜನರಲ್ ಆಗಿ ನೀಡಲು ಒಂದು ಥ್ರೆಡ್ ನಾವು ಕ್ಯಾರಿ ಮಾಡ್ತೀವಿ ನಮ್ಮ ಬ್ಯಾಗ್ ಅಲ್ಲೇ. ಸೊ ಅದಕ್ಕೆ ಒಂದು ರೀಪ್ಲೇಸ್ಮೆಂಟ್ ಇದು ಖಂಡಿತವಾಗ್ಲೂ ಕೂಡ. ಅದಕ್ಕೋಸ್ಕರ ಹೇಳ್ತಾ ಇದ್ವಿ, ಬೇಗ ಆರ್ಡರ್ನ ನೀವು ಕೂಡ ಪ್ಲೇಸ್ ಮಾಡ್ಕೊಳ್ಳಿ. 30 seconds ಅಲ್ಲಿ ನೀವು ಇನ್ನು ಮುಂದೆ ಆಲ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಆಲ್ಟ್ರೇಷನ್ ಇದ್ರೆ ಬೇಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ 399 ರೂಪಾಯಿ ಅನ್ನುವಂತ ಸಣ್ಣ ಮೊತ್ತದಲ್ಲಿ ನಾವು ಕೊಡ್ತಾ ಇರುವಂತ ಈ ಪ್ರಾಡಕ್ಟ್ ಅನ್ನ ನೀವು ಕೂಡ ಪಡ್ಕೊಳ್ಳಿ, ಅಥವಾ ಯಾರಿಗಾದ್ರೂ ಕೊಡೋದಾದ್ರೆ ಕೂಡ ಕೊಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಶಿವಮೊಗ್ಗದಿಂದ ಹೆವಿ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಲ್ಲಿನ ಜನತೆಗೆ. 60% ಡಿಸ್ಕೌಂಟ್ ರೇಟ್ ನಲ್ಲಿ ಪಡ್ಕೊಂಡಿರುವಂತ ಹಾಸನದಿಂದ ಕೂಡ ಹೆವಿ ರೆಸ್ಪಾನ್ಸ್ ಬರ್ತಾ ಇದೆ. ಅಲ್ಲಿನ ಜನತೆಗೆ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಅವರೆಲ್ಲರೂ ಕೂಡ ಯಾಕೆ ಆರ್ಡರ್ನ ಪ್ಲೇಸ್ ಮಾಡ್ತಾ ಇದ್ದಾರೆ
ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು 399 ರೂಪಾಯಿಗೆ ಸಿಗುತ್ತೆ. ಮಿನಿ ಸೂಯಿಂಗ್ ಮೆಷಿನ್ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ರೀತಿಯಾಗಿರುವಂತ ಆಲ್ಟ್ರೇಷನ್ ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಇಷ್ಟೊಂದು ಹೆವಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಆಫ್ ಕೋರ್ಸ್ ವೇಟಿಂಗ್ ಫಾರ್ ಯು. ಬೇಗ ಬೇಗ ಕರೆ ಮಾಡಿ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ. ಮಿನಿ ಸೂಯಿಂಗ್ ಮಷೀನ್ ಇವತ್ತು 399ಗೆ ನಿಮಗೋಸ್ಕರ 60% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಬರ್ತಾ ಇದೆ. ನೋಡಿದ್ರಂತೆ ಈ ರೀತಿಯಾಗಿ ಬ್ಯಾಗ್ಸ್ ಏನಾದರೂ ರಿಪೇರಿಂಗ್ ಆಗ್ತಾ ಇದೆ, ಕ್ಲಾತ್ ಬ್ಯಾಗ್ಸ್, ಅದೆಲ್ಲ ಕೂಡ ನಾವು ಹ್ಯಾಂಡಲ್ಸ್ ಎಲ್ಲ ಕೂಡ ಸ್ಟಿಚ್ ಮಾಡಕ್ಕೆ ಜಸ್ಟ್ ಒಂದು ರಿಪೇರಿಂಗ್ ವರ್ಕ್ಸ್ ಏನೇನು ಮಾಡ್ತೀರಾ ಅದೆಲ್ಲ ಕೂಡ ಮಾಡ್ಬೋದು ನೀವು. ಕಿಚನ್ ಅಲ್ಲೇ ಟವಲ್ಸ್ ಏನಾದರೂ ಏನಂತ ಸೊ ಅದೆಲ್ಲ ಕೂಡ ಏನಾದರೂ ಸ್ಟಿಚ್ ಹೋಗಿದ್ರಂತೆ ಸೈಡ್ ಸ್ಟಿಚ್ ಎಲ್ಲ ಕೂಡ ಸ್ಟಿಚ್ ಮಾಡಕ್ಕೆ ಸಹಾಯವಾಗುತ್ತೆ. ನೈಟಿ ಇರುತ್ತೆ, ಮ್ಯಾಕ್ಸಿ ಇರುತ್ತೆ, ಮಕ್ಳದ್ದು ಏನಾದರೂ ನ್ಯಾಪಿ ಕ್ಲಾತ್ಸ್ ಎಲ್ಲ ಇರುತ್ತೆ, ಅಷ್ಟೇ ಅಲ್ವಾ. ಮಾಸ್ಕ್ದು ಏನಾದರೂ ವೈರ್ ಏನಾದರೂ ಹೋಗಿದ್ರೆ, ಹ್ಯಾಂಡಲ್ ಹೋಗಿದ್ರೆ ಅದೆಲ್ಲ ಕೂಡ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಆ್ಯಂಡ್ ಆಫ್ ಕೋರ್ಸ್ ಲೇಡೀಸ್ ಏನಾದರೂ ಗಾರ್ಮೆಂಟ್ಸ್ ಪೆಟ್ಟಿಕೋಟ್ ಎಲ್ಲ ಇರುತ್ತೆ, ಸೊ ಅದೆಲ್ಲ ಕೂಡ ನೀವು ಆಲ್ಟ್ರೇಷನ್ ಮಾಡ್ಬೋದು. ಹೌದು, ಸಿಂಪಲ್ ಆಗಿರುವಂತದ್ದು ಪ್ರಾಡಕ್ಟ್ ನೋಡೋದಕ್ಕೆ ಒಂಥರ ಸ್ಟ್ಯಾಪ್ಲರ್ ತರ ಕಾಣುತ್ತೆ, ಆದ್ರೆ ಖಂಡಿತ ಇದ್ರಲ್ಲಿ ನೀವೀಗ ಆಲ್ಟ್ರೇಷನ್ ಅನ್ನ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾರನ್ನ ಕೂಡ ಡಿಪೆಂಡ್ ಆಗ್ಬೇಕಾದಂತ ಅವಶ್ಯಕತೆ ಖಂಡಿತವಾಗ್ಲೂ ಕೂಡ ಇಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನು ಮುಂದೆ ಇಂಥ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಳ್ಳಿ ನೀವು ಕೂಡ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೇವಲ 399 ರೂಪಾಯಿಗೆ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ.